ಒಂದು ಸಮಾಜದ ನೈತಿಕತೆಯನ್ನು, ಒಂದು ಸಂಸ್ಕೃತಿಯ ನೈತಿಕತೆಯನ್ನು, ಒಂದು ಧರ್ಮದ ನೈತಿಕತೆಯನ್ನು ತೀರ್ಮಾನ ಮಾಡುವವರು ಯಾರು? ಯಾಕಂತಂದರೆ ನಾವು ನೋಡಿದ್ದೀವಿ ಬಜರಂಗ ದಳ, ಶ್ರೀರಾಮ್ ಸೇನೆ ಇವರುಗಳೆಲ್ಲ ಪಬ್ ಮೇಲೆ ದಾಳಿ ಮಾಡುವಂಥದ್ದು. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿವಸ ಗಂಡು ಹೆಣ್ಣು ಒಟ್ಟಿಗೆ ಓಡಾಡಿದ್ರೆ ಬಲವಂತ ಕರ್ಕೊಂಡೋಗಿ ಅವ್ರಿಗೆ ಮದುವೆ ಮಾಡಿಸೋವಂಥದ್ದು, ಅಣ್ಣ ತಂಗಿ ಜೊತೆಗೆ ಓಡಾಡಿದ್ರು ಕೂಡ ದೊಣ್ಣೆ ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಓಡಿಸೋವಂಥದ್ದು. ಇವುಗಳೆಲ್ಲವೂ ಕೂಡ ಡಿಸೆನ್ಸಿ ಮತ್ತು ಮೊರಾಲಿಟಿ ಅಂತ ಈ ಸರ್ಕಾರ ಮತ್ತು ಸರ್ಕಾರದ ಜೊತೆಗಿರುವ ಸಂಸ್ಥೆಗಳು ಭಾವಿಸಿದ್ರೆ ಅದನ್ನು ಆಧರಿಸಿ ಫೇಸ್ಬುಕ್ನಲ್ಲಿ ಅದ್ರ ಬಗ್ಗೆ ಏನಾದರೂ ಒಂದು ಮೆಸೇಜ್ ಇದ್ದರೆ, ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಹಿಂಗಲ್ಲಪ್ಪ ಅಂತ ಯಾವುದಾದ್ರೂ ಒಂದು ಮೆಸೇಜ್ ಇದ್ದರೆ ಅದು ಡಿಸೆನ್ಸಿ ಆ್ಯಂಡ್ ಮೊರಾಲಿಟಿಗೆ ವಿರುದ್ಧ ಅಂತ ಅಂದ್ಬಿಟ್ಟು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ 36 ಗಂಟೆಯಲ್ಲಿ ಅದನ್ನು ತೆಗೆದುಹಾಕಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಇದೊಂದು ಸರ್ವಾಧಿಕಾರ ಆಗೋದಿಲ್ವಾ? ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 104ನೇ ಕಂತಿಗೆ ನಿಮಗೆ ಸ್ವಾಗತ. ಒಂದು ದೇಶ ಎಷ್ಟು ಪ್ರಜಾತಂತ್ರವಾಗಿದೆ ಅನ್ನೋದನ್ನು ತೀರ್ಮಾನ ಮಾಡೋದು ಆ ದೇಶದಲ್ಲಿ ಎಷ್ಟು ಚುನಾವಣೆಗಳು ನಡೀತಿದೆ, ಎಷ್ಟು ಜನ ವೋಟ್ ಹಾಕಿದ್ದಾರೆ ಅನ್ನೋದ್ರ ಮೇಲಲ್ಲ. ಹಾಗೆ ನೋಡೋದಾದರೆ ಹಿಟ್ಲರ್ನಿಂದ ಮೊದಲುಗೊಂಡು ಬಹಳಷ್ಟು ಪ್ರಜಾತಾಂತ್ರಿಕ ದೇಶಗಳಲ್ಲಿ ಸರ್ವಾಧಿಕಾರಿಗಳು, ಫ್ಯಾಸಿಸ್ಟರು ಚುನಾವಣೆಗಳ ಮೂಲಕನೇ ಅಧಿಕಾರಕ್ಕೆ ಬಂದಿದ್ದಾರೆ. ಭಾರತದ ಇತ್ತೀಚಿನ ಉದಾಹರಣೆಗಳನ್ನು ಕೂಡ ತೆಗೆದುಕೊಂಡಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪ್ರಜಾತಂತ್ರ ದೇಶದಲ್ಲಿ ಭಿನ್ನಮತಕ್ಕೆ ಎಷ್ಟು ಗೌರವವನ್ನು ಕೊಡಲಾಗುತ್ತೆ ಮತ್ತು ಎಷ್ಟು ಸ್ವಾತಂತ್ರ್ಯದಿಂದ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದು ಒಂದು ದೇಶದ ಪ್ರಜಾತಂತ್ರಕ್ಕೆ ನಿಜವಾದ ಮಾನದಂಡ ಆಗುತ್ತೆ. ಹೀಗಾಗಿ ಪ್ರಜಾತಂತ್ರಕ್ಕೆ 4ನೇ ಅಸ್ಥಿಭಾರ, 4th ಪಿಲ್ಲರ್ ಯಾವುದಪ್ಪ ಅಂತಂದರೆ ಒಂದು ಸ್ವತಂತ್ರ ಮಾಧ್ಯಮ. ಸ್ವತಂತ್ರ ಮಾಧ್ಯಮ ಯಾವುದರಿಂದ ಸ್ವತಂತ್ರ? ಸರ್ಕಾರದ ಪ್ರಭುತ್ವದ ಆಮಿಷ, ಭಯ, ಭೀತಿಗಳಿಂದ ಸ್ವತಂತ್ರವಾಗಿರುವಂಥದ್ದು, ಸತ್ಯವನ್ನು ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಮುಂದಿಡುವಂಥದ್ದು. ಹಂಗೆ ನೋಡೋದಾದರೆ ಇವತ್ತಿನ ಬಹುಪಾಲು ಟಿ ವಿ ಚಾನಲ್ಗಳು ಮತ್ತು ಪತ್ರಿಕೆಗಳು ನಿರ್ಭೀತ ಪತ್ರಿಕೋದ್ಯಮ ಅಂತಲೇ ಬರ್ತವೆ. ಆದರೆ ಬರಬೇಕಾದ್ರೇ ಅವರು ಸರ್ಕಾರದ ಕೃಪಾಪೋಷಣೆಯಿಂದ ಅಥವಾ ಕಾರ್ಪೊರೇಟ್ ಕೃಪಾಪೋಷಣೆಯಿಂದ ಈ ಸರ್ಕಾರದ ಸೇವೆ ಮಾಡಲಿಕ್ಕೆ ಬಂದಿರ್ತವೆ. ಸತ್ಯವನ್ನು ತಿರುಚಿ ಮುರುಚಿನೇ ಅವು ಮುಂದಿಡ್ತಾ ಇರ್ತವೆ. ಸೊ ಹೀಗಾಗಿ ಇವತ್ತು ನೀವು ನೋಡಿದ್ರೆ ಅದರಲ್ಲೂ ವಿಶೇಷವಾಗಿ ಕಳೆದ 10 ವರ್ಷಗಳಲ್ಲಿ ವಿಶೇಷವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫ್ರೀಡಮ್ ಇಂಡೆಕ್ಸ್ ಅಥವಾ ಭಾರತದಲ್ಲಿರುವಂತಹ ಮಾಧ್ಯಮಗಳ ಸ್ವಾತಂತ್ರ್ಯದ ಬಗ್ಗೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಸಂಸ್ಥೆ ಪ್ರತಿ ವರ್ಷ ಕೊಡುವಂತಹ ವರದಿನಲ್ಲಿ 2014ರಲ್ಲಿ ಭಾರತದ ಸ್ಥಾನ 136 ಇದ್ದರೆ ಇವತ್ತು ಅದು 142ನೇ ಸ್ಥಾನಕ್ಕೆ ಜಾರಿದೆ. ಯಾರಾದರೂ ಸತ್ಯವನ್ನು ಹೇಳಿದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಪಟ್ಟಿ ಕಟ್ಟುವಂಥದ್ದು, ಅವ್ರ ಮೇಲೆ ಇಲ್ಲಸಲ್ಲದಂಥ ಒಂದು ಸರ್ಕಾರವೇ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ತಳ್ಳೋದು, ದೇಶದ್ರೋಹಿ, UAPA ಇತ್ಯಾದಿಗಳು, ಅಥವಾ ಸರ್ಕಾರದ ಜೊತೆಗೆ ಕೆಲಸ ಮಾಡುವಂತಹ ಪುಂಡರ ಪಡೆಗಳು ಅವ್ರ ಮೇಲೆ ನೇರವಾಗಿ ದಾಳಿ ಮಾಡುವಂಥದ್ದು, ಗೌರಿ ಲಂಕೇಶ್ ಅಂತ ಅವ್ರನ್ನ ಕೊಲೆಗಳು ಮಾಡೋದನ್ನು ನೋಡ್ತಾ ಬಂದಿದ್ದೀವಿ. ಆ ಕಾರಣಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ದಿನೇ ದಿನೇ ಭಿನ್ನಮತದ ಸ್ವಾತಂತ್ರ್ಯ, ನಿಜವಾದ ಪ್ರಜಾತಾಂತ್ರಿಕ ಸ್ವಾತಂತ್ರ್ಯ ದಿನೇ ದಿನೇ ಕಡಿಮೆ ಆಗ್ತಿದೆ. ಅದರ ಭಾಗವಾಗಿಯೇ ನಿನ್ನೆ ಅಲ್ಲ ಮೊನ್ನೆ ಅಮೇರಿಕದ ಸಂಸತ್ತಿನಿಂದ ಅನುಮೋದನೆಗೊಂಡು ಸಂಸತ್ತಿನ ಹಣಕಾಸಿನ ನೆರವಿನೊಂದಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಫ್ರೀಡಮ್ ಹೌಸ್ ಅನ್ನುವಂತಹ ಅಮೇರಿಕದ ಸಂಸ್ಥೆ ಭಾರತಕ್ಕೆ ಏನೊಂದು ಫ್ರೀಡಮ್, ಮುಕ್ತವಾಗಿರುವಂತಹ ದೇಶ ಅಂತಂದ್ಬಿಟ್ಟು ಒಂದು ಅಂಕಗಳನ್ನು ಕೊಟ್ಟಿತ್ತು. ಅದರಿಂದ ಪಾರ್ಟ್ಲಿ ಫ್ರೀಡಮ್, ಸಂಪೂರ್ಣ ಸ್ವತಂತ್ರವಲ್ಲ, ಪಾಕ್ಷಿಕವಾಗಿ ಮಾತ್ರ ಸ್ವತಂತ್ರ ಅನ್ನುವಂಥ ಒಂದು ಕಿರೀಟವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಡೋದಾದರೆ ಚುನಾವಣೆ ನಡೆಯೋದ್ರ ಬಗ್ಗೆ ನಾವು 5 ವರ್ಷಕ್ಕೊಂದು ಸತಿ ಅಥವಾ ಗ್ರಾಚಾರ ಕೆಟ್ಟರೆ ಇನ್ನೂ ಬೇಗನೆ ಮಾಡ್ತಾ ಇದ್ದೀವಿ. ಆದರೆ ಭಿನ್ನಮತದ ಸ್ವಾತಂತ್ರ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಅವರು ಕೊಟ್ಟಿರೋ ಅಂಕಗಳು 50% ಕಡಿಮೆಯಾಗಿದೆ. ತುಂಬ ಮುಖ್ಯವಾಗಿ ಏನಪ್ಪ ಅಂದರೆ ಮಾಧ್ಯಮದ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಮಾಧ್ಯಮಗಳು ಕಾರ್ಯನಿರ್ವಹಣೆ ಮಾಡುವುದಕ್ಕೆ, ಸರ್ಕಾರವನ್ನು ವಿಮರ್ಶೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಕಾರ್ಯನಿರ್ವಹಿಸೋದಕ್ಕೆ ಬೇರೆ ಯಾವುದೇ ರೀತಿ ಒತ್ತಡ ತರದಂತೆ ನೋಡಿಕೊಳ್ಳುವಂತಹ ಸ್ವಾತಂತ್ರ್ಯ ವಿಶೇಷವಾಗಿ ಮೋದಿಯವರ ಸರ್ಕಾರದಲ್ಲಿ ಇಲ್ಲ ಅನ್ನುವುದು ಅದಕ್ಕೆ ತುಂಬ ಮುಖ್ಯವಾದಂಥ ಕಾರಣ. ಅದರ ಜೊತೆಗೆ ಈಗ ಫೆಬ್ರವರಿ 25ನೇ ತಾರೀಕು ಸರ್ಕಾರ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈಗ ಹೆಚ್ಚು ಕಡಿಮೆ 90% ಟಿ ವಿ ಮಾಧ್ಯಮಗಳು, 70ರಿಂದ 80% ಪ್ರಿಂಟ್ ಮಾಧ್ಯಮಗಳು ನೇರವಾಗಿ ಸರ್ಕಾರದ ಸ್ನೇಹಿತರಾಗಿರುವಂತಹ ಕಾರ್ಪೊರೇಟ್ ಧಣಿಗಳ ನೇರ ಕೃಪಾಪೋಷಣೆಯಲ್ಲಿರೋದ್ರಿಂದ ಸ್ವತಂತ್ರ ಮತ್ತು ನಿರ್ಭೀತ ಪತ್ರಿಕೋದ್ಯಮ ಅದರಲ್ಲಿಲ್ಲ. ಟಿ ವಿ ಮತ್ತು ಪ್ರಿಂಟ್ ಮಾಧ್ಯಮದಲ್ಲಿ ಅಪರೂಪಕ್ಕೆ ಅಪವಾದಗಳು ಕೆಲವಿದ್ದಾವೆ, ಅದರಿಂದಲೇ ಕೆಲವು ಸತ್ಯಗಳು ಸಿಗ್ತವೆ, ಅದ್ರ ಬಹುಮಾಡಿ ಇಲ್ಲ. ಇವತ್ತು ಆ ರೀತಿ ವಿಸ್ತೃತವಾಗಿ ನಿಷ್ಪಕ್ಷಪಾತವಾದಂಥ ಪತ್ರಿಕೋದ್ಯಮ ಮಾಡ್ತಾ ಇರುವಂಥದ್ದು ಡಿಜಿಟಲ್ ಪತ್ರಿಕೋದ್ಯಮಗಳು. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಡಿಜಿಟಲ್ಲಾಗಿ ಯಾವುದೇ ರೀತಿಯಾದಂಥ ಅಂಕುಶಗಳಿಲ್ಲದೆ ಓದುಗರಿಂದಲೇ ಹಣಕಾಸು ಸಹಾಯವನ್ನು, ಚಂದಾ ಹಣವನ್ನು ಪಡ್ಕೊಂಡು ಸ್ವತಂತ್ರವಾಗಿ ನಿರ್ಭೀತಿಯಿಂದ ಸುಮಾರಷ್ಟು ಚಾನೆಲ್ಗಳು ಕರ್ನಾಟಕದಲ್ಲೂ ಅಷ್ಟೇ, ಅಖಿಲ ಭಾರತ ಮಟ್ಟದಲ್ಲೂ ಅಷ್ಟೇ, ವೈರ್ ಇರ್ಬೋದು, ಸ್ಕ್ರಾಲ್ ಇರ್ಬೋದು,
ನ್ಯೂಸ್ ಲಾಂಡ್ರಿ ಇರ್ಬೋದು, ಸುಮಾರಷ್ಟು ಪತ್ರಿಕೆಗಳು ಮತ್ತು ಕೆಲವು ಪತ್ರಿಕೆಗಳು ಎರಡೂ ಕಡೆ ಅಂದರೆ ಒಂದು ಪ್ರಿಂಟ್ ಮಾಧ್ಯಮದಲ್ಲಿ, ಡಿಜಿಟಲ್ ಮಾಧ್ಯಮಗಳಲ್ಲಿ, ಈಗ ವಾರ್ತಾ ಭಾರತಿ ಇರ್ಬೋದು, ನಾನು ಗೌರಿ ಇರ್ಬೋದು, ಪ್ರತಿಧ್ವನಿ ಅಂತ ಇರ್ಬೋದು, ಜನಶಕ್ತಿ ಮಾಧ್ಯಮ ಇರ್ಬೋದು, ಈ ಥರ ಹಲವಾರು ಇದಲ್ಲದಿರ ಸ್ವತಂತ್ರವಾಗಿ ಆಯಾ ರೀಜನಲ್ ಆಗಿ ಕೂಡ ಹೆಚ್ಚು ಹಣಕಾಸಿನ ಬೆಂಬಲ ಬೇಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿಷ್ಪಕ್ಷಪಾತವಾದಂಥ ಜನರಿಗೆ ಸತ್ಯ ತಿಳಿಸಬೇಕು, ಸಂವಿಧಾನ ಉಳಿಸಬೇಕು ಅಂತ ಸುಮಾರಷ್ಟು ಹುಟ್ಟು ಬರ್ತಾ ಇದ್ದಾವೆ. ಇವತ್ತು ಸರ್ಕಾರ ಹೆದರ್ತಿರೋದು ಯಾವುದಕ್ಕಪ್ಪ ಅಂತಂದರೆ, ಪ್ರಿಂಟ್ ಮಾಧ್ಯಮನ ಬಾಯಿ ಮುಚ್ಚಿಸ್ಲಾಯಿತು, ಟಿ ವಿ ಮಾಧ್ಯಮಗಳನ್ನು ಕೊಂಡುಕೊಳ್ಳಲಾಯಿತು. ಈ ಮಾಧ್ಯಮಗಳೇನಿದ್ದಾವೆ, ಪರ್ಯಾಯ ಮಾಧ್ಯಮಗಳು, ಡಿಜಿಟಲ್ ಮಾಧ್ಯಮಗಳು, ಇವುಗಳನ್ನು ಕಂಡ್ರೆ ಸರ್ಕಾರಕ್ಕೆ ಹೆದರಿಕೆ ಶುರುವಾಗಿದೆ. ಯಾಕಂದರೆ ಇವು ಸತ್ಯವನ್ನು ಬಿತ್ತರಿಸ್ತಾ ಇದ್ದಾವೆ ಮಾತ್ರವಲ್ಲ, ಟಿ ವಿಗಳಷ್ಟೇ ಮತ್ತು ಪತ್ರಿಕೆಗಳಿಗಿಂತ ವಿಸ್ತೃತವಾದಂಥ ರೀಚನ್ನು ಪಡೀತಾ ಇದ್ದಾವೆ. ಈಗ ನೀವು ಹೋಲಿಸಿ ನೋಡೋದಾದರೆ, ಮುದ್ರಣ ಮಾಧ್ಯಮ ಎಷ್ಟು ಜನರನ್ನ ರೀಚ್ ಮಾಡ್ತಿದೆಯೋ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಅಥವಾ ಡಿಜಿಟಲ್ ಇಂಟರ್ಮೀಡಿಯೇಟ್ಗಳ ಮೂಲಕ, ಫೇಸ್ಬುಕ್ಕು, ಯೂಟ್ಯೂಬ್ಗಳ ಮೂಲಕ ಪತ್ರಿಕೆಗಳ ಈ ಆವೃತ್ತಿಗಳು, ಡಿಜಿಟಲ್ ಆವೃತ್ತಿಗಳು ಇನ್ನೂ ಹೆಚ್ಚು ಜನರನ್ನು ನೇರವಾಗಿ ತತ್ಕ್ಷಣವೇ ತಲುಪ್ತಾ ಇದ್ದಾವೆ. ಕಾಯಬೇಕಾಗಿಲ್ಲ, ಅವರು ಸಂಜೆ ತನಕ ಕಾಯಬೇಕಾಗಿಲ್ಲ, ಮಾರನೇ ದಿವಸದ ತನಕ ಕಾಯಬೇಕಾಗಿಲ್ಲ. ಆಯಾ ಕ್ಷಣದ ಸುದ್ದಿಗಳನ್ನು ವಿಶ್ಲೇಷಣೆಯ ಜೊತೆಗೆ ಸರ್ಕಾರ ಒಂದು ಬಿತ್ತರಿಸಿದ್ರೆ ನಿಜವಾದ ಸತ್ಯವೇನು ಅಂತಂದ್ಬಿಟ್ಟು ಅನಾವರಣ ಮಾಡಿ ನೇರವಾಗಿ ಕೊಡ್ತಾ ಇದ್ದಾವೆ. ಇದನ್ನು ಹೇಗಾದರೂ ನಿಯಂತ್ರಿಸಬೇಕು ಅಂತೇಳಿ ಕಳೆದ 2-3 ವರ್ಷದಿಂದ ನಿರಂತರವಾಗಿ ಮೋದಿ ಸರ್ಕಾರ ಪ್ರಯತ್ನ ಪಡ್ತಾ ಇತ್ತು. ಅದರ ಜೊತೆಗೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಓವರ್ ಟಾಪ್ ಪ್ಲಾಟ್ಫಾರ್ಮ್ಸ್ಗಳೇನು ಬಂದಿವೆ, OTT ಪ್ಲಾಟ್ಫಾರ್ಮ್ಸ್ ಅಂತ ಅಂದ್ಬಿಟ್ಟು ಏನು ಕರಿತೀವಿ, ಅಂದರೆ ಉದಾಹರಣೆಗೆ ನೆಟ್ಫ್ಲಿಕ್ಸು, ಅಮೆಝಾನು, ಈ ಮೀಡಿಯಾಗಳೇನಿದ್ದಾವೆ ಇವುಗಳು ಪ್ರೊಡ್ಯೂಸ್ ಮಾಡುವಂತಹ ವೆಬ್ ಸೀರೀಸ್ ಇರ್ಬೋದು, ಚಿತ್ರಗಳಿರ್ಬೋದು, ಸೆನ್ಸಾರ್ನ ಅಡಿಗೆ ಬರೋದಿಲ್ಲ. ಆದ್ದರಿಂದ ಇನ್ನೊಂದಷ್ಟು ನಿಷ್ಪಕ್ಷಪಾತವಾಗಿ ಸೃಜನಶೀಲ ವಿಮರ್ಶೆಯನ್ನು ಈ ದೇಶದ ಒಟ್ಟಾರೆ ರಾಜಕೀಯದ ಬಗ್ಗೆ ಇರ್ಬೋದು, ಸಂಸ್ಕೃತಿಯ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಒಂದು ನಿರ್ಭೀತವಾದಂಥ ಮತ್ತು ಸೃಜನಶೀಲವಾಗಿ ಅವು ಬಿತ್ತರಿಸ್ತಾ ಇದ್ದಾವೆ. ಅವು ನೇರವಾಗಿ ಹೆಚ್ಚು ಜನರನ್ನು ತಲುಪ್ತಾ ಇದ್ದಾವೆ. ಇದನ್ನು ಕೂಡ ನಿಯಂತ್ರಿಸುವಂಥದ್ದು ಇವತ್ತಿನ ಏನು ಹಿಂದುತ್ವ ಸಂಸ್ಕೃತಿ ಅಂತಂದರೆ, ಒಂದು ನಿರ್ದಿಷ್ಟ ಬಗೆಯ ಸಂಸ್ಕೃತಿ ಅಂತ, ಮೊರಾಲಿಟಿ ಅಂತಂದರೆ ನೈತಿಕತೆ ಅಂತಂದರೆ ಅವ್ರು ಹೇಳೋದನ್ನೇ ನೈತಿಕತೆ ಅಂತ ಅಂದ್ಬಿಟ್ಟು ಏನು ಪ್ರತಿಪಾದಿಸಲಾಗ್ತಾ ಇದೆ, ಅವ್ರಿಗೆ ಇರುಸುಮುರುಸಾಗ್ತಿತ್ತು. ಇವೆರಡೂ ಕೂಡ ಈ ಸರ್ಕಾರದ ರಾಜಕೀಯ ಮತ್ತು ಸೈದ್ಧಾಂತಿಕ ಮತ್ತು ಸಾಂಸ್ಕೃತಿಕವಾದಂಥ ಎಲ್ಲ ಆಶಯಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಥರ OTT ಪ್ಲಾಟ್ಫಾರ್ಮ್ಗಳು, ಫೇಸ್ಬುಕ್ಕು, ಟ್ವಿಟರು, ಈ ಥರದ ಇಂಟರ್ಮೀಡಿಯರಿ ಪ್ಲಾಟ್ಫಾರ್ಮ್ಗಳು, ವಾಟ್ಸಪ್ಪು, ಸಿಗ್ನಲ್ಲು, ಈ ಥರ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತಂದರೆ, ಬೇರೆ ನೀವು ಇಮೇಲ್ನ ಮಾಡಿದ್ರೆ ಅಥವಾ ನೀವು ಯಾವುದಾದ್ರೂ ಮೊಬೈಲಲ್ಲಿ ಮೆಸೇಜ್ ಮಾಡಿದ್ರೆ, ಮೆಸೇಜ್ನ ಸರ್ವರ್ ಏನಿದೆ ಅದರಲ್ಲಿ ನಾವು ಮೆಸೇಜ್ ಮಾಡೋದೆಲ್ಲ ದಾಖಲಾಗಿರುತ್ತೆ, ಸರ್ಕಾರ ಕೇಳಿದ್ರೆ ಅವರು ಕೊಡ್ಬೋದಾಗತ್ತೆ. ಆದರೆ ಸಿಗ್ನಲ್ ಮತ್ತು ವಾಟ್ಸಪ್ ಅಂತಹ ಒಂದು ಮೆಸೇಜಿಂಗ್ ಆ್ಯಪ್ಸ್ಗಳಿರುವಂತಹ ಅಥವಾ ಮೆಸೇಜಿಂಗ್ ಇಂಟರ್ಮೀಡಿಯರಿಗಳು ಅಂತ ಏನು ಕರೀತಾರೆ, ಅವುಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್, ಅದು ಯಾರು ಕಳಿಸ್ತಾರೆ ಯಾರು ಪಡ್ಕೊಳ್ತಾರೆ ಅವರಿಬ್ರಿಗೆ ಮಾತ್ರ ಅದು ದಕ್ಕುತ್ತೆ ಹೊರತು ಯಾವ ಸರ್ವರಲ್ಲೂ ಕೂಡ ಅದು ದಾಖಲಾಗೋದಿಲ್ಲ. ಈ ಥರ ಪ್ರೈವೇಸಿಗಳು ಕೂಡ ಇದ್ರ ಮೂಲಕನೂ ಹೆಚ್ಚು ಹೆಚ್ಚು ಜನರಿಗೆ ಸತ್ಯ ತಲುಪ್ತಿತ್ತು. ಇದನ್ನು ಕೂಡ ನಿಯಂತ್ರಿಸಲಿಲ್ಲ ಅಂತಂದರೆ ಸರ್ಕಾರದ ಮೇಲೆ ವಿಮರ್ಶೆ, ಸರ್ಕಾರ ಹೇಳುವಂತಹ ಒಂದು ಏಕಮುಖವಾದಂಥ ಅಭಿಪ್ರಾಯವಿದೆ, ಅದಕ್ಕೆ ವಿರುದ್ಧವಾದಂಥ ಅದನ್ನು ಟೀಕಿಸುವ ಅಭಿಪ್ರಾಯಗಳು ಇನ್ನೂ ವಿಸ್ತೃತವಾಗಿ ಜನರನ್ನು ತಲುಪ್ತವಾದ್ದರಿಂದ ಇದನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದು ಬಹಳ ದಿನಗಳಿಂದ ಸರ್ಕಾರವನ್ನು ಕಾಡ್ತಿತ್ತು. ಮೋದಿಯವರ ಸರ್ಕಾರ ಇದೇ ಕೋವಿಡ್ ಅವಧಿನಲ್ಲೇ ಇದರ ಬಗ್ಗೆ ನಿರಂತರವಾಗಿ ಕೃಷಿಯನ್ನು ಮಾಡಿ ಇದೇ ಫೆಬ್ರವರಿ 25ನೇ ತಾರೀಕು ಒಂದು ಹೊಸ ಬಗೆಯ ನಿಯಮಗಳನ್ನು ತಂದಿದ್ದಾರೆ. ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು, ಅಂದರೆ ವಾಟ್ಸಪ್ಪು, ಸಿಗ್ನಲ್ಲು, ಈ ಥರ ಕೇವಲ ಮೆಸೇಜ್ಗಳನ್ನು ಮಾಡುವಂತಹ ವಾಹಕ ಮಾಧ್ಯಮಗಳು, ಇಂಟರ್ಮೀಡಿಯರಿ ಅಂತ ಕರೀತಾರೆ. ಎರಡನೇದು ಫೇಸ್ಬುಕ್ಕು, ಟ್ವಿಟರು, ಈ ಥರ ಇಂಟರ್ಮೀಡಿಯೇಟ್ಗಳು. ಇವರು ಯಾವ ಥರ ಇಂಟರ್ಮೀಡಿಯೇಟ್ಗಳು, ಇವರು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, ನಾನು ಉಳಿದವರ ಜೊತೆ ನನಗನಿಸದ್ದನ್ನು ಹಂಚಿಕೊಳ್ಳುವುದಕ್ಕೆ ಇವು ಒಂದು ಮಾಧ್ಯಮವನ್ನು ಒದಗಿಸ್ತವೆ. ಇಂಟರ್ಮೀಡಿಯರಿ ಪ್ಲಾಟ್ಫಾರ್ಮು ಇವುಗಳನ್ನು ನಿಯಂತ್ರಿಸುವುದಕ್ಕೆ, ಅಂದರೆ ಸರ್ಕಾರದ ವಿರುದ್ಧವಾಗಿ ಹೆಚ್ಚು ಜನರನ್ನು ತಲುಪುವುದಕ್ಕೆ ಈ ಪ್ಲಾಟ್ಫಾರ್ಮ್ಗಳನ್ನು, ವಿಶೇಷವಾಗಿ ಫೇಸ್ಬುಕ್ಕು, ಟ್ವಿಟರ್ ಅಂತ ಪ್ಲಾಟ್ಫಾರ್ಮ್ಗಳು, ಯೂಟ್ಯೂಬು, ಇವುಗಳನ್ನು ಬಳಸ್ಕೊಳ್ಳದೇ ಇರೋದು ಹೆಂಗೆ ನಿಯಂತ್ರಿಸಬೇಕು ಅನ್ನುವಂಥದ್ದು. ಮೂರನೇದು OTT ಪ್ಲಾಟ್ಫಾರ್ಮ್ಗಳು, ಸೃಜನಶೀಲ ಮಾಧ್ಯಮಗಳು, ಏನು ವೆಬ್ ಸೀರೀಸ್ಗಳನ್ನ, ಫಿಲ್ಮ್ಗಳನ್ನು ಮಾಡ್ತಾ ಇದ್ದಾರೆ, ಅವು ಭಾರತದಲ್ಲಿರುವ ಈಗ ಹಾಲಿ ಏನು ರಾಜಕೀಯ ಮತ್ತು ಸಂಸ್ಕೃತಿ ಅಂತ ಹೇಳಲಾಗ್ತಿದೆ ಅದಕ್ಕೆ ತದ್ವಿರುದ್ಧವಾದಂಥ ಅಥವಾ ಅದನ್ನು ವಿಮರ್ಶೆ ಮಾಡುವಂತಹ ಕಂಟೆಂಟ್ ಇಲ್ಲದೇ ಇರೋ ರೀತಿ ನೋಡಿಕೊಳ್ಳುವಂತಹ ನಿಯಮಗಳು. ನಾಲ್ಕನೇದು, ಇದುವರೆ ತನಕ ಇಲ್ಲದೇ ಇದ್ದಂಥ, ಅಂದರೆ ಡಿಜಿಟಲ್ ಮೀಡಿಯಾಗಳೇನಿದ್ದಾವೆ, ನಾನು ಆಗಲೇ ಹೇಳಿದಾಗೆ ವೈರ್ ಇರ್ಬೋದು, ಸ್ಕ್ರೋಲ್ ಇರ್ಬೋದು, ಈ ಥರ ಹಲವಾರು ಏನು ಮಾಧ್ಯಮಗಳಿದ್ದಾವೆ ಅವುಗಳನ್ನು ನಿಯಂತ್ರಿಸುವಂಥದ್ದು ಇದುವರೆ ತನಕ ಇರಲಿಲ್ಲ. ಯಾಕಂತಂದರೆ ಮಾಧ್ಯಮಗಳನ್ನು ನಿಯಂತ್ರಿಸೋಕ್ಕೆ ಅವು ಸ್ವಯಂ ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನೋದು ಇದುವರೆ ತನಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿ ಈ ದೇಶ ಅನುಸರಿಸ್ಕೊಂಡು ಬಂದಿರುವಂಥ ಪದ್ಧತಿ. ಕರೆಂಟ್ ಅಫೇರ್ಸ್ ಬಗ್ಗೆ ಇರ್ಬೋದು, ರಾಜಕೀಯ ವಿಮರ್ಶೆಗಳ ಬಗ್ಗೆ ಇರ್ಬೋದು, ಆಯಾ ಪ್ಲಾಟ್ಫಾರ್ಮ್ಗಳೇ
ಅಥವಾ ಆಯಾ ಸಂಸ್ಥೆಗಳೇ ಸ್ವಯಂ ನಿಯಂತ್ರಣ ಹಾಕ್ಕೊಳ್ಬೇಕು. ಅವೇನಾದರೂ ಕೂಡ ಒಬ್ಬರ ಮಾನಪ್ರಾಣಕ್ಕೆ ಹಾನಿಯಾಗುವಂಥ ಪರಿಸ್ಥಿತಿ ಬಂತು ಅಂದರೆ ಇದರ IPC ಕೋಡ್ಗಳಿವೆ. ಅದರ ಪ್ರಕಾರ ಯಾವುದೇ ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗ್ಬೋದು, ಡಿಫಮೇಷನ್ ಕೇಸ್ನ ಅಡಿ ಅಥವಾ ಬೇರೆ IPC ಕಾಯ್ದೆಗಳಡಿ ಶಿಕ್ಷೆಗೆ ಗುರಿಯಾಗ್ತಾರೆ. ಇತ್ತೀಚೆಗೆ ಅರ್ನಬ್ ಗೋಸ್ವಾಮಿಯನ್ನು ಅದೇ ವಿಷಯದ ಬಗ್ಗೆ ಕೆಲವು ಸತಿ ಬಂಧನ ಮಾಡಲಾಯಿತು. ಸುಮಾರಷ್ಟು ಪತ್ರಕರ್ತರು ಡಿಫಮೇಷನ್ ಅಂದರೆ ಆ ಸಾರ್ವಜನಿಕ ಅಪಮಾನದ ಶಿಕ್ಷೆಗಳಿಗೆ ಆಪಾದನೆಗೆ ಗುರಿಯಾಗ್ತಾರೆ. ಇವೆಲ್ಲವೂ ಈಗಾಗಲೇ ಇದ್ದಾವೆ. ಆದರೆ ಡಿಜಿಟಲ್ ಮೀಡಿಯಾಗಳು ಕೆಲವು ನಿರ್ದಿಷ್ಟವಾದಂಥ ವಿಷಯಗಳನ್ನು ಪ್ರಕಟಿಸದೇ ಇರೋ ರೀತಿ ನಿಯಂತ್ರಿಸುವಂಥ ವಿಷಯಗಳನ್ನು ಒಳಗೊಂಡಂತೆ ಈ 4 ಬಗೆಯ ಅಂದರೆ ಮೆಸೇಜಿಂಗ್, ಎರಡನೇದು ಫೇಸ್ಬುಕ್ಕು ಟ್ವಿಟರ್ ಥರದ ಇಂಟರ್ಮೀಡಿಯರಿಗಳು ಮತ್ತು OTT ಪ್ಲಾಟ್ಫಾರ್ಮ್ ನೆಟ್ವರ್ಕು, ಅಮೆಜಾನ್ ಅಂತ OTT ಪ್ಲಾಟ್ಫಾರ್ಮ್ಗಳು ಹಾಗೂ ವೈರು, ಸ್ಕ್ರೋಲು ಇತ್ಯಾದಿ ಏನು ಡಿಜಿಟಲ್ ಪಬ್ಲಿಷಿಂಗ್ ಮೀಡಿಯಾಗಳಿದ್ದಾವೆ, ಕರೆಂಟ್ ಅಫೈರ್ಸ್ ಮೀಡಿಯಾಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಒಟ್ಟಾರೆಯಾಗಿ ನಿಯಂತ್ರಣ ಮಾಡುವುದಕ್ಕೆ ಒಂದು ಹೊಸ ಕಾಯ್ದೆಯನ್ನು IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಅಡಿಯಲ್ಲಿ ಈ ಹೊಸ ಕಾಯ್ದೆಗಳನ್ನು ರಚಿಸಲಾಗಿದೆ. ದ ರೂಲ್ಸ್ ಮೇ ಬಿ ಕಾಲ್ಡ್ ಆಸ್ ದ ಇನ್ಫಾರ್ಮೇಷನ್ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ಸ್ ರೂಲ್ಸ್ 2021. ಅಂದರೆ ಮಾಹಿತಿ ತಂತ್ರಜ್ಞಾನ ಈ ವಾಹಕ ಮಾಧ್ಯಮಗಳೇನಿದ್ದಾವೆ ಅವುಗಳಿಗೆ ಮಾರ್ಗದರ್ಶಿ ಸೂತ್ರಗಳು ಮತ್ತು ಡಿಜಿಟಲ್ ಮೀಡಿಯಾಗಳ ಎಥಿಕ್ಸ್ ಕೋಡ್ ಅಂದರೆ ನೀತಿ ಸಂಹಿತೆಗಳ ನಿಯಮಗಳು. ಈಗ ನಿಯಮಗಳಿಗೂ ಕಾಯ್ದೆಗೂ ಒಂದು ವ್ಯತ್ಯಾಸ ಇದೆ. ಇದು ನಿಯಮಗಳು ಯಾವತ್ತೂ ಕೂಡ ಒಂದು ಮಾತೃ ಕಾಯ್ದೆ ಒಂದಿರುತ್ತೆ, ಆ ಕಾಯ್ದೆಯ ಚೌಕಟ್ಟಿಗೆ ಒಳಪಟ್ಟು ನಿಯಮಗಳನ್ನು ಏರ್ಪಡಿಸಲಾಗ್ತದೆ. ಯಾವುದೇ ಒಂದು ಕಾಯ್ದೆಯನ್ನು ಸಂಸತ್ತಿನಲ್ಲಾಗಲಿ ಶಾಸನಸಭೆಗಳಲ್ಲಾಗಲಿ ಚರ್ಚೆ ಮಾಡಬೇಕು. ಹಾಗೆಯೇ ಯಾವುದೇ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ಮಾಡೋಕ್ಕಾಗೋದಿಲ್ಲ. ಸಂಸತ್ತಿನಲ್ಲೋ ರಾಜ್ಯಗಳ ಶಾಸನಸಭೆಯಲ್ಲೋ ಒಂದು ಕಾಯ್ದೆ ರಚನೆ ಆದರೆ ಆ ಕಾಯ್ದೆಗೆ ಪೂರಕವಾಗಿ ನೀತಿ ನಿಯಮಗಳನ್ನು ಮಾಡುವ ಅಧಿಕಾರ ಮಾತ್ರ ಸರ್ಕಾರಕ್ಕಿರುತ್ತೆ. ಇವರು ಈಗ ಮೋದಿ ಸರ್ಕಾರ ಈ ನಿಯಮಗಳ ಹೆಸರಿನಲ್ಲಿ ಮಾತೃ ಕಾಯ್ದೆಯಲ್ಲಿ ಇಲ್ಲದಿರುವಂತಹ ಅಂದರೆ ವಿಶೇಷವಾಗಿ ನ್ಯೂಸ್ ಮೀಡಿಯಾಗಳನ್ನು ನಿಯಂತ್ರಣ ಮಾಡುವಂತಹ ಅವಕಾಶ ಮಾತೃ ಕಾಯ್ದೆ ಅಂತ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000ನಲ್ಲಿ ಇಲ್ಲ. ಆದರೆ ನಿಯಮಗಳ ಹೆಸರಿನಲ್ಲಿ ಅದಕ್ಕೂ ಕೂಡ ತಿದ್ದುಪಡಿ ತಂದುಬಿಟ್ಟಿದ್ದಾರೆ. ಈಗ ಸಂಕ್ಷಿಪ್ತವಾಗಿ ಇವರು ಯಾವ್ಯಾವ ರೀತಿ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಮೊದಲನೇದಾಗಿ ಮೆಸೇಜಿಂಗ್ ಆ್ಯಪ್ಸ್ ಬಗ್ಗೆ ವಾಟ್ಸಪ್ ಮತ್ತು ಸಿಗ್ನಲ್, ಟೆಲಿಗ್ರಾಮ್ ಈ ಥರದಂಥ ಮೆಸೇಜಿಂಗ್ ಆ್ಯಪ್ಗಳು ಏನು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಕಳಿಸುವವನು ಮತ್ತು ಪಡೆದುಕೊಳ್ಳುವವರ ನಡುವೆ ಮಾತ್ರವೇ ಆ ಒಂದು ಮೆಸೇಜ್ ಇರುವಂತಹ ಅವಕಾಶ ಏನಿತ್ತು ಅದನ್ನು ಒಡೆದು ಸರ್ಕಾರ ಈಗ ಹೊಸ ಕಾಯ್ದೆನಲ್ಲಿ ಏನು ಹೇಳ್ತಿದೆಯಪ್ಪ ಅಂತಂದರೆ ಸೆಕ್ಷನ್ 22ರ ಪ್ರಕಾರ ಆದಷ್ಟು ಬೇಗ ಸರ್ಕಾರವೇನಾದರೂ ಹೇಳಿದ್ರೆ ಕೂಡಲೇ ಅವರು ಒರಿಜಿನೇಟರ್ ಅಂದರೆ ಒಂದು ಮೆಸೇಜನ್ನು ಒರಿಜಿನೇಟ್ ಮಾಡಿದವರು ಯಾರು ಅನ್ನುವಂಥ ವಿವರವನ್ನು ಅವರು ದಾಖಲಿಸಬೇಕು ಮತ್ತು ಸರ್ಕಾರ ಕೇಳಿದಾಗ ಒದಗಿಸಬೇಕು. ಸರ್ಕಾರ ಈ ಥರ ಒಂದು ಪ್ರೈವಸಿಯನ್ನು ಉಲ್ಲಂಘನೆಯನ್ನು ಮಾಡುತ್ತೆ ಅಂದರೆ ಸರ್ಕಾರ ತಾನಾಗೆ ಮಾಡಬಾರ್ದು, ಅದಕ್ಕೆ ಕೋರ್ಟ್ ಅನುಮತಿ ಬೇಕು ಸಾಮಾನ್ಯವಾದಂಥ ನಿದರ್ಶನಗಳಲ್ಲಿ. ಆದರೆ ಈ ಕಾಯ್ದೆ ಕೋರ್ಟ್ ಆರ್ ಎ ಗೌರ್ಮೆಂಟ್ ಆರ್ಡರ್ ಅಂತ ಹೇಳುತ್ತೆ. ಅಂದರೆ ಸರ್ಕಾರದ ನಿಯಂತ್ರಣಕ್ಕೆ ಸರ್ಕಾರ ಒಂದು ಆದೇಶ ಕೊಟ್ಟರೆ ಆ ಆದೇಶ ಲಿಖಿತವಾಗಿ ಕೊಟ್ಟರೆ ಸಾಕು, ಇವರೆಲ್ಲರೂ ಕೂಡ ತಮ್ಮ ಎಂಡ್ ಎನ್ಕ್ರಿಪ್ಷನ್ ಆದಂಥ ಟೆಕ್ನಾಲಜಿಯನ್ನೇ ಬದಲಾಯಿಸಿ ಅವರ ಅಂದರೆ ಅವರ ಬಳಕೆದಾರರ ಒಂದು ಖಾಸಗಿತನ ಏನಿದೆ, ಪ್ರೈವೇಸಿಯ ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಒಂದು ಹೊಸ ಕಾಯ್ದೆಯನ್ನು ಮಾಡಲಾಗಿದೆ. ಎರಡನೇದು ಈ ಫೇಸ್ಬುಕ್ಕು ಮತ್ತು ಟ್ವಿಟರ್. ಇದರ ರೂಲ್ 21, 22ರಲ್ಲಿ ವಿಶೇಷವಾಗಿ ಇವರು ಹೇಳ್ತಿರೋದೇನಪ್ಪ ಅಂತಂದರೆ ಸರ್ಕಾರ ಯಾವುದಾದರೂ ಒಂದು ಮತ್ತೆ ಹೇಳ್ತಾರೆ ಕೋರ್ಟ್ ಅಥವಾ ಸರ್ಕಾರಿ ಆದೇಶದ ಮೂಲಕ ನಿಮ್ಮ ಫೇಸ್ಬುಕ್ ಪ್ಲಾಟ್ಫಾರ್ಮನ್ನು ಯಾವುದಾದರೂ ಒಬ್ಬ ವ್ಯಕ್ತಿ ಯೂಸರ್ ಒಂದು ವಿಷಯವನ್ನು ಬೇರೆಯವರಿಗೆ ಹೇಳೋದಕ್ಕೆ ಬಳಸ್ಕೊಂಡಿದ್ದಾನೆ ಮತ್ತು ಅದು 4 ಕಾರಣಗಳಿಗಾಗಿ ಅವರು ಹೇಳ್ತಾರೆ ಯಾವ್ಯಾವ ಕಾರಣಗಳಿಗಾಗಿ ಅದು ತೆಗೆದುಹಾಕಬೇಕು ಅಂತೇಳಿ. ಪುಟ 21ರಲ್ಲಿ ತುಂಬ ಸ್ಪಷ್ಟವಾಗಿ 3D ಏನು ಹೇಳ್ತಾರೆ ಅಂತಂದರೆ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ದಿ ಫಾರಿನ್ ಸ್ಟೇಟ್ಸ್, ಪಬ್ಲಿಕ್ ಆರ್ಡರ್, ಡಿಸೆನ್ಸಿ ಆರ್ ಮೊರಾಲಿಟಿ ಇನ್ ರಿಲೇಷನ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್, ಡಿಫಮೇಷನ್, ಇನ್ಸೈಟ್ಮೆಂಟ್ ಟು ಎನ್ ಅಫೆನ್ಸ್ ರಿಲೇಟಿಂಗ್ ಟು ದಿ ಎಬವ್. ಅಂದರೆ ಈ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯಾತ್ಮಕವಾದಂಥ ಸಂದೇಶಗಳು ಅಥವಾ ಒಂದು ನ್ಯೂಸೋ ಮತ್ತೊಂದು ಇದೆ ಅನಿಸಿದ್ರೆ ಗೌರ್ಮೆಂಟ್ ಆರ್ಡರ್ ಅಥವಾ ಕೋರ್ಟ್ ಆದೇಶ ಇದ್ದರೆ 36 ಗಂಟೆಗಳ ಒಳಗಡೆ ಅವರು ಅದನ್ನು ತೆಗೆದುಹಾಕಬೇಕು ಅನ್ನೋದನ್ನು ಇದರಲ್ಲಿ ಹೇಳಲಾಗಿದೆ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಪಬ್ಲಿಕ್ ಆರ್ಡರ್ ಸಾರ್ವಜನಿಕ ವ್ಯವಸ್ಥೆ ಸುವ್ಯವಸ್ಥೆ ಅನ್ನೋದನ್ನು
ಯಾವುದೇ ವಿಷಯಕ್ಕೆ ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಹೇಳ್ಬಾರ್ದು. ಒಂದು ಪ್ರತಿಭಟನೆಯಿಂದ, ಒಂದು ಪ್ರತಿಭಟನೆಯ ಸುದ್ದಿಯನ್ನು ನಾನು ವಾಟ್ಸಪ್ ಮೂಲಕ ಬೇರೆಯವ್ರಿಗೆ ಹಂಚ್ತೀನಿ, ಅಥವಾ ಫೇಸ್ಬುಕ್ನಲ್ಲಿ ಯಾವುದೋ ಒಂದು ಸರ್ಕಾರಿ ನೀತಿಯ ವಿರುದ್ಧ ಈ ಥರ ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನೋದನ್ನು ಫೇಸ್ಬುಕ್ ಮೂಲಕ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಂತಂದರೆ ಅದು ಪಬ್ಲಿಕ್ ಆರ್ಡರ್ಗೆ, ಸುವ್ಯವಸ್ಥೆಗೆ ವಿರುದ್ಧ ಅಂತ ಸರ್ಕಾರ ಭಾವಿಸುತ್ತೆ. ಸರ್ಕಾರ ಈ ಥರ ಮಾಡಬಾರ್ದು. ಯಾವುದೇ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಏನೇ ನಡೆದರೂ ಅದು ಕೂಡ ದೇಶದ ವಿರುದ್ಧ ಅಂತ ಹೇಳ್ತಾರೆ. ಅದು ಈ ಸರ್ಕಾರ ಇನ್ನೂ ವಿಶೇಷವಾಗಿ ಹೇಳುತ್ತೆ. ಆದರೆ ಆರ್ಟಿಕಲ್ 19A ನಮಗೆ ಕೊಡ್ತದೆ ಅಂತಂದರೆ, ಈ ದೇಶದ ಸಾರ್ವಜನಿಕರಿಗೆ ಸರ್ಕಾರದ ವಿರುದ್ಧ ಭಿನ್ನಮತವನ್ನು ಹೇಳುವುದು ನನ್ನ ಮೂಲಭೂತ ಹಕ್ಕು, ಸರ್ಕಾರದ ವಿರುದ್ಧ ಪ್ರತಿಭಟನೆ ನನ್ನ ಮೂಲಭೂತ ಹಕ್ಕು. ಆದರೆ ಈ ಕಾಯ್ದೆ ಏನು ಹೇಳುತ್ತೆ, ಸರ್ಕಾರದ ವಿರುದ್ಧ ಇರೋದು ಕೂಡ ಪಬ್ಲಿಕ್ ಡಿಸಾರ್ಡರ್ ಆಗುತ್ತೆ. ಅಂಥವನ್ನು ನೀವು ನಿಮ್ಮ ಪ್ಲಾಟ್ಫಾರ್ಮ್ನ ಬಳಸೋದಕ್ಕೆ, ಫೇಸ್ಬುಕ್ನ ಬಳಸೋದಕ್ಕೆ ನೀವು ಅವಕಾಶ ಕೊಡಬಾರ್ದು. 36 ಗಂಟೆಯಲ್ಲಿ ಅದನ್ನು ನೀವು ಕಿತ್ತಾಕಬೇಕು. ಎರಡನೇದು ಡಿಸೆನ್ಸಿ ಆ್ಯಂಡ್ ಮೊರಾಲಿಟಿ. ಇದನ್ನು ಡಿಸೈಡ್ ಮಾಡೋದು ಯಾರು? ಒಂದು ಸಮಾಜದ ನೈತಿಕತೆಯನ್ನು, ಒಂದು ಸಂಸ್ಕೃತಿಯ ನೈತಿಕತೆಯನ್ನು, ಒಂದು ಧರ್ಮದ ನೈತಿಕತೆಯನ್ನು ತೀರ್ಮಾನ ಮಾಡುವವರು ಯಾರು? ಯಾಕಂತಂದರೆ ನಾವು ನೋಡಿದ್ದೀವಿ, ಬಜರಂಗ ದಳ, ಶ್ರೀರಾಮ್ ಸೇನೆ ಇವರುಗಳೆಲ್ಲ ಪಬ್ ಮೇಲೆ ದಾಳಿ ಮಾಡುವಂಥದ್ದು. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿವಸ ಗಂಡು ಹೆಣ್ಣು ಒಟ್ಟಿಗೆ ಓಡಾಡಿದ್ರೆ ಬಲವಂತ ಕರ್ಕೊಂಡೋಗಿ ಅವ್ರಿಗೆ ಮದುವೆ ಮಾಡಿಸೋವಂಥದ್ದು, ಅಣ್ಣ ತಂಗಿ ಜೊತೆಗೆ ಓಡಾಡಿದ್ರು ಕೂಡ ದೊಣ್ಣೆ ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಓಡಿಸೋವಂಥದ್ದು. ಇವುಗಳೆಲ್ಲವೂ ಕೂಡ ಡಿಸೆನ್ಸಿ ಮತ್ತು ಮೊರಾಲಿಟಿ ಅಂತ ಈ ಸರ್ಕಾರ ಮತ್ತು ಸರ್ಕಾರದ ಜೊತೆಗಿರುವ ಸಂಸ್ಥೆಗಳು ಭಾವಿಸಿದ್ರೆ, ಅದನ್ನು ಆಧರಿಸಿ ಫೇಸ್ಬುಕ್ನಲ್ಲಿ ಅದ್ರ ಬಗ್ಗೆ ಏನಾದರೂ ಒಂದು ಮೆಸೇಜ್ ಇದ್ದರೆ, ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಹಿಂಗಲ್ಲಪ್ಪ ಅಂತ ಯಾವುದಾದ್ರೂ ಒಂದು ಮೆಸೇಜ್ ಇದ್ದರೆ ಅದು ಡಿಸೆನ್ಸಿ ಆ್ಯಂಡ್ ಮೊರಾಲಿಟಿಗೆ ವಿರುದ್ಧ ಅಂತ ಅಂದ್ಬಿಟ್ಟು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ 36 ಗಂಟೆಯಲ್ಲಿ ಅದನ್ನು ತೆಗೆದುಹಾಕಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಇದೊಂದು ಸರ್ವಾಧಿಕಾರ ಆಗೋದಿಲ್ವಾ? ಇಂಥವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರಕ್ಕೆ ಆ ಅಧಿಕಾರಿಗಳು ಕೊಟ್ಟಿರಲಿಲ್ಲ ಇದುವರ ತನಕ. ಆದರೆ ಈ ನಿಯಮಗಳ ಮೂಲಕ ಆ ಎಲ್ಲ ಅಧಿಕಾರವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಮೂರನೇದು, ಇನ್ನು ಏನು ಹೇಳ್ತಿದ್ದಾರೆ ಇದರಲ್ಲಿ ಇವರು, ಈ ಎಲ್ಲ ಎಸ್ಪೆಷಲಿ ಫೇಸ್ಬುಕ್ ಅಂತ ಇಂಟರ್ಮೀಡಿಯರಿ ಮೀಡಿಯಾಗಳು ಈಗ ಯೂಟ್ಯೂಬ್ಗಳು, ಸಣ್ಣ ಪುಟ್ಟ ಟೌನ್ಗಳಲ್ಲೂ ಕೂಡ ಈಗ ಯೂಟ್ಯೂಬ್ ಸಂಸ್ಥೆಗಳು ಬರ್ತಾ ಇದ್ದಾವೆ. ಇನ್ನು ಮುಂದೆ ಈ ಎಲ್ಲ ಯೂಟ್ಯೂಬ್ ಸಂಸ್ಥೆಗಳು ಕೂಡ ತಮ್ಮ ವೇದಿಕೆಯನ್ನು ಬಳಸ್ಕೊಳ್ತಾರೆ ಅಂತಂದರೆ ತುಂಬ ಸ್ಪಷ್ಟವಾಗಿ ಅವರು ತಾವು ಏನು ಒಡೆತನ ಹೊಂದಿದ್ದಾರೆ ಆ ಯೂಟ್ಯೂಬ್ ಇರ್ಬೋದು ಅಥವಾ ಮತ್ತೊಂದರಲ್ಲಿ ಗ್ರಿವಿಯನ್ಸ್ ಅಂದರೆ ಕುಂದುಕೊರತೆಗಳ ಪರಿಹಾರದ ಒಂದು ಕೋಶವನ್ನು ಮಾಡಬೇಕು. 3 ಜನ ಅಧಿಕಾರಿಗಳನ್ನು ನೇಮಿಸಬೇಕು. ಅದರಲ್ಲಿ ಒಬ್ಬರು ಸರ್ಕಾರ ಏನಾದರೂ ಆದೇಶ ಕೊಟ್ಟರೆ ಆದೇಶವನ್ನು ಜಾರಿಗೆ ತರುವಂಥ ಒಬ್ಬ ಕಾಂಪ್ಲಿಯನ್ಸ್ ಆಫೀಸರ್ನ, ಮತ್ತು ಸರ್ಕಾರ ಈ ಸಂಸ್ಥೆ ಯಾವುದೋ ಒಂದು ಖಾಸಗಿ ಯೂಟ್ಯೂಬ್ ಸಂಸ್ಥೆ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳೋಕ್ಕೆ ಒಬ್ಬ ನೋಡಲ್ ಆಫೀಸರ್ನ, ಮತ್ತು ಅದರ ಬಳಕೆದಾರರು ಯಾರಿದ್ದಾರೆ ಅವರೇನಾದರೂ ಕುಂದುಕೊರತೆಗಳನ್ನ ಹೇಳ್ಕೊಳ್ಳೋದಕ್ಕೆ ಕುಂದುಕೊರತೆಯ ಅಧಿಕಾರಿಗಳನ್ನ, 3 ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಅಂದರೆ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ವಹಿವಾಟಿರೋರ್ಗೆ ಅವೆಲ್ಲ ಸಾಧ್ಯ ಆಗ್ಬೋದೇನೋ, ಆದರೆ ಸಣ್ಣ ಪುಟ್ಟವರು ಅಂದರೆ ಸತ್ಯವನ್ನು ಆಯಾ ಪ್ರದೇಶಗಳ ಮಟ್ಟಿಗೆ ತಿಳಿಸ್ಬೇಕನ್ನೋರು ಕೂಡ ಇವನ್ನೆಲ್ಲ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಅವಾಗೇನಾಗುತ್ತೆ, ನೀವು ಇದೆಲ್ಲ ಮಾಡಲಿಲ್ಲ ಅಂತಂದರೆ ಈ ಕಾಯ್ದೆಗಳಿಗೆ ವಿರುದ್ಧ ಅಂತೇಳಿ ಅದನ್ನು ಅವರು ಮುಚ್ಚಬಹುದಾಗತ್ತೆ. ಇದು ಇಂಟರ್ಮೀಡಿಯರಿಗಳ ಬಗ್ಗೆ, ಅಂದರೆ ಫೇಸ್ಬುಕ್ಕು, ಟ್ವಿಟರು, ಯೂಟ್ಯೂಬು ಇತ್ಯಾದಿಗಳ ಬಗ್ಗೆ. ಇದರಲ್ಲಿ ತುಂಬ ದೊಡ್ಡದಾಗಿ ದಾಳಿ ಮಾಡ್ತಿರೋದು ಯಾವುದ್ರ ಮೇಲೆ ಅಂದರೆ ಡಿಜಿಟಲ್ ಮೀಡಿಯಾಗಳ ನೀತಿ ಸಂಹಿತೆ ಹೆಸರಿನಲ್ಲಿ. ಇದುವರೆ ತನಕ ಪತ್ರಿಕೋದ್ಯಮ, ಅದು ಮುದ್ರಣ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಈಗ ಸಾಮಾಜಿಕ ಮಾಧ್ಯಮಗಳಿರ್ಬೋದು, ಪತ್ರಿಕೋದ್ಯಮದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರ್ದು. ಯಾವುದೇ ರೀತಿಯಾದಂಥ ಸತ್ಯವನ್ನು ನಿರ್ಭೀತಿಯಿಂದ, ಸರ್ಕಾರದ ಮಾಡ್ತಿರೋ ತಪ್ಪುಗಳನ್ನಿರ್ಬೋದು, ಸಮಾಜದಲ್ಲಿರುವಂಥ ತಪ್ಪುಗಳಿರ್ಬೋದು, ಅದನ್ನು ನಿರ್ಭೀತಿಯಿಂದ ಜನರಿಗೆ ತಲುಪಿಸಬೇಕು. ಸರ್ಕಾರ ಯಾವುದೇ ನಿಯಂತ್ರಣ ಹಾಕಬಾರ್ದು ಅನ್ನೋದೇ 1950ರಿಂದಲೂ ಕೂಡ ಈ ದೇಶದ ಪತ್ರಿಕೋದ್ಯಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಭಾವಿಸ್ತಿರುವಂತಹ ಮಾರ್ಗದರ್ಶಿ ಸೂತ್ರಗಳು. ನಮ್ಮ ಸಂವಿಧಾನದ ಆರ್ಟಿಕಲ್ 19 ಕೂಡ ಅದೇ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮಗೆ ಕೊಡುತ್ತೆ. ಯಾವುದೇ ಸ್ವಾತಂತ್ರ್ಯ ಬೇಷರತ್ತಾಗಿ ಇರುವುದಿಲ್ಲ. ಯಾವುದಾದ್ರೂ ಒಂದು ನ್ಯೂಸು ಯಾವುದಾದ್ರೂ ಅದನ್ನು ದುರ್ಬಳಕೆ ಮಾಡ್ಕೋತಿದ್ದಾರೆ. ಉದಾಹರಣೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದನ್ನು ಒಂದು ಧರ್ಮವನ್ನು ನಿರಂತರವಾಗಿ ಹೀನಾಯಗೊಳಿಸುವುದಕ್ಕೆ, ಅದನ್ನು ವಿಲನೈಸ್ ಮಾಡುವುದಕ್ಕೆ ಬಳಸಲಾಗ್ತಾ ಇದೆ. ಆದರೆ ವಿಶೇಷ ಏನಪ್ಪ ಅಂದರೆ ನಮ್ಮ ಕಣ್ಣೆದುರಿಗೆ ಆ ಥರ ಉದಾಹರಣೆಗಳಿದ್ದರೂ ಕೂಡ ಇಸ್ಲಾಮನ್ನು ನಿರಂತರವಾಗಿ ಯಾರ್ಯಾರು ಅಥವಾ ಮುಸ್ಲಿಮರನ್ನ ಒಬ್ಬರು ದೋಷಿಗಳಾಗಿ, ವಿಲನ್ಗಳಾಗಿ ಒಂದು ಸಂವಿಧಾನ ವಿರೋಧವಾಗಿ ಭಾಷಣ ಮಾಡ್ತಾ ಇದ್ರು. ಅವ್ರಗಳ ಮೇಲೆ ಶಿಕ್ಷೆ ಆಗಿರುವಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಡೆಲ್ಲಿ ರೇಟ್ಸ್ಗಳನ್ನ ನಾವು ನೋಡ್ತೀವಿ. ಕಪಿಲ್ ಮಿಶ್ರಾ ದೊಡ್ಡದಾಗಿ ನೀವೇನಾದರೂ 3 ಗಂಟೆಗಳಲ್ಲಿ ಇದನ್ನು ಖಾಲಿ ಮಾಡಲಿಲ್ಲ ಅಂದರೆ ಶಹೀನ್ ಬಾಗ್ನ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ದ ವೈರ್ ಅನ್ನೋ ಪತ್ರಿಕೆಯಲ್ಲಿ ನಿರಂತರವಾಗಿ ಹೆಂಗೆ ಕೆಲವು ನಿರ್ದಿಷ್ಟ ಹಿಂದುತ್ವವಾದಿ ಸಂಘಟನೆಗಳು 2019 ಡಿಸೆಂಬರ್ನಿಂದ ಮತ್ತು ವಿಶೇಷವಾಗಿ 2020 ಜನವರಿನಲ್ಲೂ ಕೂಡ ಫೆಬ್ರವರಿ 23, 24, 25ನೇ ತಾರೀಕು 2020ನೇ ಇಸ್ವಿನಲ್ಲಿ ದಾಳಿ ಮಾಡುವುದಕ್ಕೆ ಸಂಚು ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಉದಾಹರಣೆಗಳನ್ನು ಕೊಡ್ತಿದ್ದಾರೆ. ಪೊಲೀಸರಾಗಲಿ ಕೋರ್ಟ್ಗಳಾಗಲಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದರೆ
ಈ ಸರ್ಕಾರದ ನೀತಿಯಿಂದ ನಮಗೆ ಅನ್ಯಾಯ ಆಯಿತು ಅಂತ ಭಾಷಣ ಮಾಡಿದ್ದಕ್ಕೇ 18 ಜನ ಇವತ್ತು ಜೈಲಲ್ಲಿದ್ದಾರೆ. ಹೀಗಾಗಿ ಇದನ್ನು ತುಂಬ ಪಕ್ಷಪಾತದಿಂದ ಬಳಸಲಾಗ್ತಿದೆ ಈಗಿರುವಂಥ ಕಾನೂನೇ. ಬಟ್ ಎನಿವೆ, ಡಿಜಿಟಲ್ ಇದರಲ್ಲಿ ಒಂದು ಸ್ವತಂತ್ರವಾಗಿ ನನ್ನ ಅಭಿಪ್ರಾಯವನ್ನು ಹೇಳ್ಕೊಳ್ಳೋಕ್ಕೆ ಏನಾದರೂ ಅವಕಾಶ ಇದೆ ಅಂತಂದರೆ ನಾವು ಸ್ವಂತವಾಗಿ ನಾವು ನಿರ್ಬಂಧ ಹಾಕ್ಕೊಳ್ಬೇಕು. ಅದೇ ಇದುವರೆ ತನಕ ಇದ್ದಂಥ ಒಂದು ನೀತಿ ನಿಯಮ. ಒಂದು ಓಂಬುಡ್ಸ್ಮನ್ ಇರಬೇಕು ಅಂತಲೂ ಚರ್ಚೆ ಬಂತು. ಒಬ್ಬ ಸ್ವತಂತ್ರವಾಗಿ, ನಿಜಕ್ಕೂ ಹೀಗೆಲ್ಲ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ಅದು ಹಲ್ಲಿಲ್ಲದ ಹಾವು ಅಂತ ಹೇಳಲಾಗ್ತದೆ. ಹಾಗೂ NBSA ಅಂತಂದ್ಬಿಟ್ಟು ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಅವರು ತಮ್ಮ ನಡುವೆ ಒಂದು ನೀತಿ ಸಮಿತಿಯನ್ನು ಮಾಡ್ಕೋತಾರೆ. ಇವುಗಳೆಲ್ಲವೂ ಹಲ್ಲಿಲ್ದಿರೋ ಹಾವು. ಆದರೆ ಇದನ್ನು ಇನ್ನೂ ಹೆಂಗೆ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಯೋಚಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರದು. ಆದರೆ ಈ ಹೊಸ ಕಾಯ್ದೆನಲ್ಲಿ ಕರೆಂಟ್ ಅಫೈರ್ಸ್ ಮತ್ತು ಮೀಡಿಯಾ ಕ್ರಿಟಿಕ್, ಮಾಧ್ಯಮದಲ್ಲಿ ಸುದ್ದಿ ಮತ್ತು ರಾಜಕೀಯ ವಿಶ್ಲೇಷಣೆಗಳಿಗೆ ಸಂಬಂಧಪಟ್ಟಂಥ ವೈರು, ಸ್ಕ್ರೋಲು ಇತ್ಯಾದಿಯಾದಂಥ ಪತ್ರಿಕೆ, ಯಾಕೆ ನಾನು ಪದೇ ಪದೇ ಈ 2 ಪತ್ರಿಕೆಗಳ ಹೆಸರು ಹೇಳ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಇವು ಇನ್ನು ಮುಂದೆ ಆ ರೀತಿ ಸುದ್ದಿಗಳನ್ನು ಪ್ರಕಟಿಸಬಾರ್ದು ಅನ್ನೋ ಕಾರಣಕ್ಕೆ 3 ಹಂತದ ಒಂದು ಸ್ವನಿಯಂತ್ರಣ ಮಾಡುವಂತಹ ಸಂಸ್ಥೆಗಳನ್ನು ಈ ಕಾಯ್ದೆ, ಈ ಹೊಸ ನಿಯಮಗಳು ಪ್ರಸ್ತಾಪ ಮಾಡಿದೆ ಮತ್ತು ಕಡ್ಡಾಯಗೊಳಿಸಿದೆ. ವಿಷಯ ಏನಪ್ಪ ಅಂದರೆ, ಇವತ್ತು ಕೂಡ ಪತ್ರಿಕೆಗಳಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇಲಾಖೆಯ ಮಂತ್ರಿಗಳಾಗಿರೋ ಜಾವಡೇಕರ್ ಅವರು ಹೇಳ್ತಾರೆ, ನಾವು ಇದರಲ್ಲಿ ಸರ್ಕಾರ ಈ ಸ್ವನಿಯಂತ್ರಣ ಸಂಸ್ಥೆಗಳಲ್ಲಿ ಮಧ್ಯಪ್ರವೇಶವೇ ಮಾಡೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಇವತ್ತು ಕೂಡ ಸುಳ್ಳು ಹೇಳಿದ್ದಾರೆ. ಇದು 3 ಹಂತದ ಸ್ವನಿಯಂತ್ರಣ ಸಂಸ್ಥೆಗಳು. ಮೊದಲನೇ ಹಂತದಲ್ಲಿ ಯಾವುದೋ ಒಂದು ಪತ್ರಿಕೆ, ಡಿಜಿಟಲ್ ಪಬ್ಲಿಷಿಂಗ್ ಹೌಸ್ ಇದೆ, ಒಂದು ಪತ್ರಿಕೆ ಇದೆ. ಆ ಪತ್ರಿಕೆಗೆ ಒಂದು ಗ್ರಿವಿಯನ್ಸ್ ಸೆಲ್ನ ಇಟ್ಕೋಬೇಕು. ಅಂದರೆ ಕುಂದುಕೊರತೆ ಯಾರಾದರೂ ಸಾರ್ವಜನಿಕರು ತಂದು ಮುಂದೆ ಇಟ್ಟರೆ ಅದರ ಬಗ್ಗೆ 24 ಗಂಟೆ ಒಳಗಡೆ ಅದರ ಬಗ್ಗೆ ಒಂದು ಅಕ್ನಾಲಜ್ಮೆಂಟ್ನ ಕೊಡುವಂಥದ್ದು, ಮತ್ತು 15 ದಿನಗಳ ಒಳಗಡೆ ಸಾರ್ವಜನಿಕರು ಏನು ಕುಂದುಕೊರತೆಗಳನ್ನ ಹೇಳಿದ್ರು, ನಾವು ಒಂದು ಸಂಸ್ಥೆ ಪ್ರಕಟಣೆ ಮಾಡಿರುವಂಥ ನ್ಯೂಸ್ ಬಗ್ಗೆ ಇರ್ಬೋದು, ಅಥವಾ ಒಂದು OTT ಪ್ಲಾಟ್ಫಾರ್ಮು ಪ್ರಕಟಣೆ ಮಾಡಿರುವಂಥ ವೆಬ್ ಸೀರೀಸ್ ಬಗ್ಗೆ ಇರ್ಬೋದು, ಯಾರಾದರೂ ಒಂದು ಕುಂದುಕೊರತೆಗಳನ್ನು ಹೇಳಿದ್ರೆ ಅದರ ಬಗ್ಗೆ 15 ದಿವಸದೊಳಗಡೆ ಅವರು ಏನು ಕ್ರಮ ತಗೊಂಡ್ವಿ ಅಂತ ಹೇಳಬೇಕು. ಇದು ಅವರು ತಮ್ಮೊಳಗೆ ಮಾಡಿಕೊಡುವಂತಹ ಒಂದು ಮೊದಲನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಮೆಕ್ಯಾನಿಸಮ್. ಇದಲ್ಲದೆ 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಮೆಕ್ಯಾನಿಸಮ್ನಲ್ಲಿ ಈ ಥರ ವೈರು, ಸ್ಕ್ರೋಲು, ವಾರ್ತಾಭಾರತಿ ಇರ್ಬೋದು, ನಾನುಗೌರಿ ಇರ್ಬೋದು, ಪ್ರತಿಧ್ವನಿ ಇರ್ಬೋದು, ಈ ಥರದ ಎಲ್ಲ ಡಿಜಿಟಲ್ ಪಬ್ಲಿಷಿಂಗ್ ಹೌಸ್ಗಳೆಲ್ಲರೂ ಕೂಡ ಒಂದು ಸಂಸ್ಥೆ ಮಾಡ್ಕೋತಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ಮಾಡ್ಕೊಳ್ತಾರೆ, ಸ್ವನಿಯಂತ್ರಣ ಒಂದು ಸಂಸ್ಥೆ ಮಾಡ್ಕೋತಾರೆ. ಅದಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜೋ ಅಥವಾ ಮಾಧ್ಯಮ ರಂಗದಲ್ಲಿ ಅತಿ ನಿಷ್ಣಾತರಾಗಿರುವ ಪರಿಣಾತರಾಗಿರುವಂಥ ಹಿರಿಯ ಗಣ್ಯ ವ್ಯಕ್ತಿಯೋ ಯಾರೋ ಒಬ್ಬರ ನೇತೃತ್ವದಲ್ಲಿರ್ತಾರೆ. ಅದರಲ್ಲಿ ಮಾನವ ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ, ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಜ್ಞಾನ ಇರುವಂಥವರೆಲ್ಲರೂ ಕೂಡ ಅದರಲ್ಲಿ ಸೇರಿಕೊಳ್ತಾರೆ. ಇದು ಒಂದು ಸಂಸ್ಥೆ ಆಗುತ್ತೆ. ಇದು ಕೂಡ ನೇರವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡದೇ ಇರೋ ಸಂಸ್ಥೆ. ಇದರಲ್ಲಿ ಸರ್ಕಾರದ ಅಲ್ವೇ ಅಲ್ಲ, ಇದು ಸ್ವತಂತ್ರವಾದದ್ದು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಆದರೆ ಇದರಲ್ಲಿ ಎಂಥ ಹಸಿ ಸುಳ್ಳನ್ನು ಹೇಳಲಾಗಿದೆ ಅಂತಂದರೆ, ಈ 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿನಲ್ಲಿ ಪುಟ 28ರ ಸೆಕ್ಷನ್ 12(3) ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಪ್ರೊವೈಡೆಡ್ ಇವರು ರಿಜಿಸ್ಟರ್ ಮಾಡಬೇಕು. ಈ ಥರ ಸೆಲ್ಫ್ ರೆಗ್ಯುಲೇಟಿಂಗ್ 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ಸರ್ಕಾರದ ಹತ್ರ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡೋದಕ್ಕೆ ಮುಂಚೆ ಪ್ರೊವೈಡೆಡ್ ದಟ್ ಬಿಫೋರ್ ಗ್ರ್ಯಾಂಟ್ ಆಫ್ ರಿಜಿಸ್ಟ್ರೇಷನ್ ಟು ದಿ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ದ ಮಿನಿಸ್ಟ್ರಿ ಶೆಲ್ ಸ್ಯಾಟಿಸ್ಫೈ ಇಟ್ಸ್ ಸೆಲ್ಫ್ that the self-regulating body has been constituted in accordance with the sub-rule 2. ಅಂದರೆ ಇದರಲ್ಲಿ ಸರ್ಕಾರ ರಿಜಿಸ್ಟ್ರೇಷನ್ ನೀವು ಕೊಟ್ಟ ತಕ್ಷಣ ಮಾಡ್ಕೊಳ್ಳೋದಿಲ್ಲ. ನಾವು ಹೇಳಿರುವ ಷರತ್ತುಗಳನ್ನೆಲ್ಲ ಪಾಲಿಸಿದ್ದೀರಾ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತಾರೆ. ಅಂದರೆ ಸರ್ಕಾರ ಪ್ರತ್ಯಕ್ಷವಾಗಿಯೇ 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ಸರ್ಕಾರದ ಮೂಗಿನ ನೇರಕ್ಕೆ ಆಗಿದೆಯಾ, ವ್ಯಕ್ತಿಗಳಿರ್ಬೋದು ಅಥವಾ ಅದರ ಸಂಯೋಜನೆ ಇರ್ಬೋದು, ಸರ್ಕಾರದ ಮೂಗಿನ ನೇರಕ್ಕೆ ಆಗಿದೆಯಾ ಅಂತ 2ನೇ ಹಂತದಲ್ಲೇ ಪರಿಶೀಲನೆ ಮಾಡ್ತಾರೆ. ಇದು ಅಂದರೆ ಮೊದಲನೇ ಹಂತದಲ್ಲಿ 15 ದಿವಸದೊಳಗಡೆ ದೂರನ್ನು ಪರಿಶೀಲಿಸ್ತಿಲ್ಲ ಅಂತಂದರೆ, ಆಗ ಮೊದಲನೇ ಹಂತದಲ್ಲಿ ತೃಪ್ತನಾಗದ ದೂರುದಾರ 2ನೇ ಹಂತದ ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡಿರುವಂಥ ಈ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿಗೆ ದೂರು ಸಲ್ಲಿಸ್ಬೋದು. ಈ 2ನೇ ಹಂತದ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸರ್ಕಾರದಿಂದ ಮೂಗಿನ ನೇರಕ್ಕೆ ಏರ್ಪಡ್ತದೆ. ಅವರು 15 ದಿವಸದೊಳಗಡೆ ಇದ್ರ ಬಗ್ಗೆ ತೀರ್ಮಾನ ಕೊಡಬೇಕು. ಅವರೂ ಕೂಡ ತೀರ್ಮಾನ ಕೊಡೋದು ನನಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ಅತ್ಯುನ್ನತವಾದಂಥ 3ನೇ ಹಂತ ಇದೆ, ಲೆವೆಲ್ 3 ಇದೆ.
ಆ ಲೆವೆಲ್ 3 ಏನಿರುತ್ತೆ ಅಂತಂದರೆ ಸರ್ಕಾರದ 6 ಇಲಾಖೆಗಳಲ್ಲಿರುವಂಥ ಕಾರ್ಯದರ್ಶಿಗಳು ಅಧಿಕಾರಿಗಳು ಸೇರ್ಕೊಂಡು 3ನೇ ಹಂತದ ಒಂದು ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ ಮಾಡ್ತಾರೆ. ಅದಕ್ಕೆ ಅತ್ಯುನ್ನತವಾದಂಥ ಅಧಿಕಾರಿ ಯಾರಪ್ಪ ಅಂದರೆ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯ ಸೆಕ್ರೆಟರಿ ಆಗಿರ್ತಾರೆ. ಅವ್ರ ಕೆಳಗಡೆ ಈ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಅಂತರ್ ಇಲಾಖಾ ಸಮಿತಿಯ ಒಬ್ಬ ವ್ಯಕ್ತಿಯನ್ನು ಆಥರೈಸ್ಡ್ ಆಫೀಸರ್ ಆಗಿ ಮಾಡ್ತಾರೆ. ಆತ ಸಕ್ಷಮ ಪ್ರಾಧಿಕಾರದ ಒಬ್ಬ ಅಧಿಕಾರಿಯಾಗಿರ್ತಾರೆ. ಇವ್ರಿಗೆ ಎಂತೆಂಥ ಅಧಿಕಾರಿಗಳಿದ್ದಾವೆ ಅಂತಂದರೆ, ಉದಾಹರಣೆಗೆ ಅವ್ರಿಗೇನಾದರೂ ತುಂಬ ತುರ್ತು ಪರಿಸ್ಥಿತಿ ಇದೆ, ಸುಮಾರು ನಿಯಮಗಳಿದ್ದಾವೆ. ಕೆಳಗಿನ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಲೆವೆಲ್ 1ನಲ್ಲಿ ಅದು ತಿರಸ್ಕರಿಸಲ್ಪಡಬೇಕು, ಲೆವೆಲ್ 2ನಲ್ಲಿ ಕೂಡ ಅದು ತೃಪ್ತನಾಗದೇ ಇದ್ದರೆ ಲೆವೆಲ್ 3ಗೆ ಬರಬೇಕು ಅಂತ ಸಾಮಾನ್ಯ ನಿಯಮ. ಆದರೆ ಯಾವುದಾದರೂ ತುರ್ತು ಪರಿಸ್ಥಿತಿ ಎದುರಾದರೆ, ಇನ್ ಕೇರ್ಸ್ ಆಫ್ ಎಮರ್ಜೆನ್ಸಿ ನೇಚರ್, ದ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಏನು ಮಾಡ್ಬೋದು, in control of such computer source hosting such information or part thereof without giving him an opportunity of hearing. ಅಂದರೆ ಕೇವಲ 24 ಗಂಟೆ ಒಳಗಡೆ ಯಾವುದಾದ್ರೂ ತುರ್ತು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ, ಅದು ಬ್ರಾಡ್ಕಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವೆಲ್ಲ 15 ದಿವಸ 30 ದಿವಸ ಎಲ್ಲ ಪ್ರೊಸೀಜರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿನ ಸೆಕ್ರೆಟ್ರಿ ಯಾವ ಒಬ್ಬ ಬ್ರಾಡ್ಕಾಸ್ಟರಿಂದ ಯಾವ ಒಂದು ಪತ್ರಿಕೆಯ ಅಥವಾ OTT ಪ್ಲಾಟ್ಫಾರ್ಮ್ನ ಯಾವ ಕಂಟೆಂಟ್ ತೆಗಿತಿದ್ದೀವಿ ಅಂತ ಆ ಸಂಸ್ಥೆಗೂ ಕೂಡ ಮಾಹಿತಿಯನ್ನು ಕೊಡದಿರ ಕೂಡಲೇ ಅದನ್ನು ತೆಗೆದುಹಾಕುವಂಥ ಅಧಿಕಾರ ಒಬ್ಬ ಸರ್ಕಾರಿ ಅಧಿಕಾರಿಗೆ ಇದರಲ್ಲಿ ಕೊಡಲಾಗಿದೆ. ಆ ನಂತರದಲ್ಲಿ ಅವರು 3ನೇ ಹಂತದ ಕಮಿಟಿನಲ್ಲಿ ಪ್ರಸ್ತಾಪ ಮಾಡಬೇಕು. ಅದು ಕಮಿಟಿ, ಅದು ಸರ್ಕಾರಿ ಅಧಿಕಾರಿಗಳದೇ ಕಮಿಟಿ. ಅಂದರೆ ಹೇಗಿದೆ ಅಂತಂದರೆ, ಇದುವರ ತನಕ ಏನೆಲ್ಲ ಬಾಯಿ ಮುಚ್ಚಿಸೋಕ್ಕೆ ಇವ್ರಿಗೆ ಆಗಲಿಲ್ವ, ಈಗಿರೋ ನಿಯಮಗಳನುಸಾರ ಈ ಲೆವೆಲ್ 2 ಮತ್ತು ಲೆವೆಲ್ 3 ಕಂಪಲ್ಸರಿ, ಇದು ಕಡ್ಡಾಯವಾದದ್ದು. ಇದು OTT ಪ್ಲಾಟ್ಫಾರ್ಮ್ಗೂ ಅನ್ವಯ ಆಗುತ್ತೆ ಮತ್ತು ಎಲ್ಲ ಬಗೆಯ ಸ್ವತಂತ್ರ ಸುದ್ದಿ, ಕರೆಂಟ್ ಅಫೈರ್ಸ್ ವಿಶ್ಲೇಷಣೆ ಎಲ್ಲ ಮಾಧ್ಯಮಗಳಿಗೂ, ಇವತ್ತು ನಾನು ಮಾತಾಡ್ತಾ ಇರೋ ಸಮಕಾಲೀನ ಮಾಧ್ಯಮದ ವಾರ್ತಾಭಾರತಿ ಸಂಸ್ಥೆಗೂ ಕೂಡ ಅನ್ವಯ ಆಗೋ ರೀತಿ ಸರ್ಕಾರಕ್ಕೆ ತುರ್ತು ಅನಿಸಿದ್ರೆ ಒಬ್ಬ ಸಾಮಾನ್ಯ ಅಧಿಕಾರಿ, ಆತ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ನ ಸೆಕ್ರೆಟರಿನೇ ಆಗಿರ್ಬೋದು, ಸ್ವತಂತ್ರವಾದಾಗೆ ಆತ ಕಾರ್ಯನಿರ್ವಹಿಸೋಕ್ಕಾಗೋದಿಲ್ಲ. ಯಾಕಂದರೆ ಕಾರ್ಯಾಂಗ ಶಾಸಕ ಒಬ್ಬ ಸರ್ಕಾರದ ಭಾಗವಾಗಿರ್ತದೆ. ಸ್ವತಂತ್ರ ನ್ಯಾಯಾಂಗಕ್ಕೆ ಇದು ಹೋಗೋದೇ ಇಲ್ಲ. ಆದ್ದರಿಂದ ಇದು ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗೆ. ಇದಿಷ್ಟು ಮಾತ್ರ ಅಲ್ಲ, ದೂರು ಸಲ್ಲಿಸುವವರು ಯಾರಾಗಿರ್ತಾರೆ. ಉದಾಹರಣೆಗೆ ಇನ್ಫಾರ್ಮೇಷನ್ ಆ್ಯಕ್ಟ್ 2000 ಬಂದಾದ ಮೇಲೆ ಗೃಹ ಮಂತ್ರಾಲಯ 2016ರಿಂದ ಸೈಬರ್ ಕ್ರೈಮ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ದಾರೆ. ಅಂದರೆ ಸೈಬರ್ ಅಪರಾಧಗಳ ಸ್ವಯಂ ಸೇವಕರ ಯೋಜನೆ. ಇದೊಂಥರ ಸಾಲ್ವಾ ಜುಡುಮ್ ಇದ್ದಂಗೆ, ಅಥವಾ ಬಜರಂಗ ದಳದವ್ರಿಗೆ, ಅಥವಾ ಇವತ್ತೇನು ಗೋಹತ್ಯೆ ನಿಷೇಧ ಕಾಯ್ದೆ ಬಂತು, ಯಾರಾದರೂ ಗೋವುಗಳನ್ನು ಅಕ್ರಮ ಸಾಗಾಟ ಮಾಡ್ತಿದ್ರೆ ಸ್ವತಂತ್ರವಾಗಿರೋ ವ್ಯಕ್ತಿಗಳೇ ಹೋಗ್ಬಿಟ್ಟು ಪತ್ತೆ ಹಚ್ಚಿ ದೂರು ಸಲ್ಲಿಸ್ಬೋದು ಅಂತ ಏನು ಮಾಡಿದ್ರು, ಆ ಥರ ಈ ಸೈಬರ್ ಅಪರಾಧಗಳನ್ನು ಪತ್ತೆ ಹಚ್ಚಿ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಾಲಂಟಿಯರ್ಸ್, ಸ್ವಯಂ ಸೇವಕರನ್ನ ಉತ್ತೇಜನ ಮಾಡೋದು, ಅವ್ರಿಗೆ ರಕ್ಷಣೆ ಮಾಡುವಂಥ ಒಂದು ಕಾರ್ಯಕ್ರಮ ಶುರುವಾಗಿದೆ. ಹಾಗೇನಾಗುತ್ತೆ, ಇವತ್ತೇನು ಲಿಂಚಿಂಗ್ ನಡೀತಾ ಇದೆ, ಅದೇ ಥರ ಸ್ವತಂತ್ರ ಮಾಧ್ಯಮಗಳ ಲಿಂಚಿಂಗ್ ನಡೆಯುತ್ತೆ. ಯಾವುದನ್ನು ಇದುವರ ತನಕ ಅವರು ಈ ಬಗೆಯ, ಅಂದರೆ ಈ ಥರ ಸಾವಿರಾರು ಉಟ್ಕೊಂಡಿದ್ದಾವೆ ಈಗ. ಅಂದರೆ ಇಡೀ ದೇಶವ್ಯಾಪಿಯಾಗಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಕಾರ್ಪೊರೇಟ್ನವ್ರು ಕೊಂಡ್ಕೊಂಡಿರ್ಬೋದು, ಆದರೆ ಇವತ್ತಿಗೂ ಕೂಡ ಅಂತಸ್ಸಾಕ್ಷಿ ಉಟ್ಕೊಂಡಿರುವಂತಹ ದೇಶವ್ಯಾಪಿ ಪ್ರಸಾರ ಇರುವಂತಹ ಕೆಲವು ಸಂಸ್ಥೆಗಳಿವೆ. ಪ್ರಾದೇಶಿಕವಾಗಿ 100 ಸಂಸ್ಥೆಗಳು ಸ್ವತಂತ್ರವಾದಂಥ ನಿರ್ಭೀತ ಪತ್ರಿಕೋದ್ಯಮ ಮಾಡ್ತಾ ಇದ್ದಾವೆ. ಅವುಗಳ ಆರ್ಥಿಕ ಸಾಮರ್ಥ್ಯವನ್ನೇ ನಾಶ ಮಾಡೋದು. ಯಾಕಂದರೆ ನೀವು 3 ಬಗೆಯ ಆಫೀಸರ್ಗಳನ್ನ, ಗ್ರಿವಿಯನ್ಸ್ ಎಲ್ಲೂ ಇತ್ಯಾದಿಗಳು ನೀವು ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಮುಳುಗೆ ಹೋಗಬೇಕಾಗುತ್ತೆ. ಅಥವಾ ಕಾಂಪ್ಲಿಯನ್ಸ್ ಮಾಡಿಲ್ಲ ಅಂತ ಪದೇ ಅವರು ಏನೇನು ಪ್ರಕಟಣೆ ಮಾಡ್ತಾರೆ, ಇದಲ್ದಿರ OTT ಸೆಲ್ಗಳಲ್ಲಿ ಅಮೆಝಾನು, ಹಾಟ್ಸ್ಟಾರು, ಈಗ ನಿಮ್ಮ ನೆಟ್ಫ್ಲಿಕ್ಸು, ಇವುಗಳಲ್ಲಿ ಇನ್ನು ಮುಂದೆ ಒಂದು ಯಾವುದು ಬಜರಂಗದಳ, ಯಾವುದು ಶ್ರೀರಾಮ್ ಸೇನೆ ಇತ್ಯಾದಿಗಳು ಒಪ್ತವೋ ಅವು ಮಾತ್ರ ಇನ್ನು ಮುಂದೆ OTT ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಬರುವಂಥ ಒಂದು ಇದು ಜಾರಿಗೆ ಬರ್ತಿದ್ದಾವೆ. ಇದು ಇದ್ದಕ್ಕಿದ್ದಾಗೆ ಬಂದಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಏನು ಷಡ್ಯಂತ್ರ ನಡೆದಿದೆ ಅಂತಂದರೆ, 2020 ಜೂನ್ನಿಂದ ಮೋದಿ ಸರ್ಕಾರದ ಕೆಳಗಡೆ ಗ್ರೂಪ್ ಆಫ್ ಮಿನಿಸ್ಟರ್ಸ್, ರವಿಶಂಕರ್ ಪ್ರಸಾದ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರು, ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರು, ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿರುವಂತಹ ಪ್ರಕಾಶ್ ಜಾವಡೇಕರ್, ಸ್ಮೃತಿ ಇರಾನಿ, ಅನುರಾಗ್ ಠಾಕೂರ್ ಇತ್ಯಾದಿ ಒಂದು 9 ಜನ ಮಂತ್ರಿಗಳು ಮಾಧ್ಯಮಗಳಲ್ಲಿ ತಮ್ಮ ಪರವಾಗಿರುವಂತಹ ಎಡಿಟರ್ಗಳ ಜೊತೆ ನಿರಂತರವಾಗಿ ಚರ್ಚೆಗಳು ಮಾಡ್ತಾ ಜೂನ್ 20, 2020ರಿಂದ 9 ಸುತ್ತಿನ ಮಾತುಕತೆ ಆಡಿದ್ದಾರೆ. ಡಿಸೆಂಬರ್ 8ಕ್ಕೆ ಒಂದು ಹೊಸ ಬಗೆಯ ಡ್ರಾಫ್ಟ್ ನಿಯಮಗಳನ್ನು ಅನೌನ್ಸ್ ಮಾಡುವುದಕ್ಕೆ ಮುಂಚೆ 90
57 ಪುಟದ ಒಂದು ವರದಿ ಪ್ರಕಟಣೆಯಾಗಿದೆ. ಏನೇನು ಚರ್ಚೆ ಆಯಿತು ಈ ಗ್ರೂಪ್ ಆಫ್ ಮಿನಿಸ್ಟರ್ಸ್ಗಳ ಚರ್ಚೆನಲ್ಲಿ ಅಂತೇಳಿ ಅದನ್ನು ನಿನ್ನೆ ಕ್ಯಾರವಾನ್ ಸುದೀರ್ಘವಾಗಿ ಅದರ ಬಗ್ಗೆ ಒಂದು ವಿವರವನ್ನು ಪ್ರಕಟಣೆ ಮಾಡಿದೆ. ಸಾಧ್ಯವಾದರೂ ದಯವಿಟ್ಟು ಆ ಕ್ಯಾರವಾನ್ ವರದಿ ಎನ್ನುವುದು ಇವತ್ತು ಸುಮಾರಷ್ಟು ಪತ್ರಿಕೆಗಳು ಅದನ್ನು ಪ್ರಕಟಣೆ ಮಾಡಿದ್ದಾವೆ. ಅದರಲ್ಲಿ ಏನೇನು ಹೇಳಲಾಗಿದೆ, ಉದಾಹರಣೆಗೆ ಅದರಲ್ಲಿ ಅಬ್ಬಾಸ್ ಅಲಿ ನಖ್ವಿ ಮಂತ್ರಿಗಳು ಅವ್ರು ಏನು ಹೇಳ್ತಾರೆ, ವಿ ಶುಡ್ ಹ್ಯಾವ್ ಎ ಸ್ಟ್ರಾಟಜಿ ಟು ನ್ಯೂಟ್ರಲೈಸ್ ದ ಪೀಪಲ್ ಹೂ ಆರ್ ರೈಟಿಂಗ್ ಅಗೇನ್ಸ್ಟ್ ದಿ ಗೌರ್ಮೆಂಟ್. ನಾವು ನಮ್ಮ ಸರ್ಕಾರದ ವಿರುದ್ಧ ಬರೆಯುತ್ತಿರುವವರನ್ನು ತಟಸ್ಥಗೊಳಿಸುವುದಕ್ಕೆ ಒಂದು ಸ್ಪಷ್ಟ ನೀತಿಯನ್ನು ಹೊಂದಿರಬೇಕು. ಮತ್ತೊಬ್ಬರು ಹಿರಿಯರ ಪ್ರಸಾರ ಭಾರತಿಯ ಕಾರ್ಯದರ್ಶಿಯಾಗಿದ್ದವರು ಸೂರ್ಯಪ್ರಕಾಶ್ ಅವರು ಹೇಳ್ತಾರೆ, ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಎನಾರ್ಮಸ್ ಪವರ್ ಟು ಯುಟಿಲೈಸ್ ದ ಪೊಸಿಷನ್ ಟು ಕಂಟ್ರೋಲ್ ದೆಮ್. ಸರ್ಕಾರದ ವಿರುದ್ಧ ಪ್ರಚಾರ ಮಾಡ್ತಿರುವವರನ್ನು ನಿಯಂತ್ರಿಸುವುದಕ್ಕೆ ಈ ಸರ್ಕಾರಕ್ಕೆ ಬೃಹತ್ತಾದಂಥ ಶಕ್ತಿ ಇದೆ, ಅದನ್ನು ಅವ್ರು ಬಳಸ್ಕೋಬೇಕು. ಹೆಂಗೆ ಬಳಸ್ಕೋಬೇಕು ಇದರ ಬಗ್ಗೆ ಗೋಖಲೆ ಅನ್ನೋರು ಇವರು ಅಜಿತ್ ದೋವಲ್ ಅಂಥೇಳಿ ನಮ್ಮ ಏನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ ಅವ್ರ ಜೊತೆ ತುಂಬ ಹತ್ತಿರದಲ್ಲಿ ಕೆಲಸ ಮಾಡುವಂಥವ್ರು, ಅವರು ಹೇಳ್ತಾರೆ, ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಆಗ್ಲಿಂದಲೂ ಸ್ಕ್ರೋಲ್ ಮತ್ತು ಪ್ರಿಂಟ್ ಬಗ್ಗೆ ಮತ್ತು ವೈರ್ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಈ ಕಾರಣಕ್ಕೆ ಅವರು ಇದೆಲ್ಲ ಮಿನಿಟ್ಸ್ ಡಾಕ್ಯುಮೆಂಟ್ ಆಗಿರೋವಂಥದ್ದು. ಅವ್ರು ಹೇಳ್ತಾರೆ, ಗೂಗಲ್ ಪ್ರಮೋಟ್ಸ್ ಕಂಟೆಂಟ್ ಆಫ್ ದ ಪ್ರಿಂಟ್, ವೈರ್, ಸ್ಕ್ರೋಲ್, ಹಿಂದೂ ಎಕ್ಸೆಟ್ರಾ ವಿಚ್ ಆರ್ ಆನ್ಲೈನ್ ನ್ಯೂಸ್ ಪ್ಲಾಟ್ಫಾರ್ಮ್ಸ್. ಹೌ ಟು ಹ್ಯಾಂಡಲ್ ದಿಸ್ ನೀಡ್ಸ್ ಎ ಸೆಪ್ರೇಟ್ ಡಿಸ್ಕಷನ್ ಆ್ಯಂಡ್ ಶುಡ್ ಬಿ ಲುಕ್ಡ್ ಇನ್ ಟು. ಅಂದರೆ ಈ ಸ್ಕ್ರೋಲು, ಈ ಹಿಂದೂ, ದ ವೈರು, ಪ್ರಿಂಟು, ಈ ಥರ ಅವ್ರದ್ದೊಂದು ದೊಡ್ಡ ಲಿಸ್ಟ್ ಇದೆ. ಇವೆಲ್ಲ ಮಾಧ್ಯಮಗಳು ಜನರ ಹತ್ರ ಸರ್ಕಾರದ ಮೇಲಿನ ವಿಮರ್ಶೆಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಗೂಗಲನ್ನು ಬಳಸ್ಕೊಳ್ತಿದ್ದಾರೆ. ಈ ಥರ ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಳ್ಳೋದನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಬೇರೆ ಚರ್ಚೆ ಮಾಡೋಣ ಅಂತಾರೆ. ಆ ಚರ್ಚೆಯ ಫಲಿತಾಂಶವೇ ಇದಾಗಿದೆ. ಇದಲ್ಲದಿರ ಸ್ಮೃತಿ ಇರಾನಿಯವರು ಇನ್ನೂ ಕೂಡ ಮೈ ತಣ್ಣಗಾಗಿಸುವಂತಹ ಒಂದು ಪ್ರಸ್ತಾಪವನ್ನು ಮುಂದಿಡ್ತಾರೆ. ಅವ್ರು ಹೇಳ್ತಾರೆ, ನಾವು ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿ ಬರೆಯುತ್ತಿರುವ 50 ಜನ ಪತ್ರಕರ್ತರದೊಂದು ಪಟ್ಟಿ ಮಾಡಬೇಕು, ನಿರಂತರವಾಗಿ ಅವರ ಹಿಂದೆ ಬೀಳಬೇಕು. ಹಾಗೂ ಸರ್ಕಾರದ ಪರವಾಗಿ ಬರೆಯುತ್ತಿರುವ 50 ಜನರನ್ನು ಪಟ್ಟಿ ಮಾಡಬೇಕು, ಹಾಗೂ ನಿರಂತರವಾಗಿ ಅವರನ್ನು ನಾವು ಸಹಕರಿಸಬೇಕು, ಅವ್ರನ್ನ ಮೇಲೆತ್ತಬೇಕು. ಅಷ್ಟು ಮಾತ್ರ ಅಲ್ಲ, ತುಂಬ ಸ್ಪಷ್ಟವಾಗಿ ಇನ್ನೊಂದು ಹೇಳ್ತಾರೆ ಅವರು, ಏನಪ್ಪ ಅಂದರೆ ಇವತ್ತು ಮೀಡಿಯಾಗೆ ನಾವು ಸಹಾಯ ಮಾಡಬೇಕಾಗಿರೋ ಕಾಲ. ಕೋವಿಡ್ ಬಿಕ್ಕಟ್ಟಿಂದಾಗಿ ಸುಮಾರಷ್ಟು ಜರ್ನಲಿಸ್ಟ್ಗಳು ಬೀದಿಗೆ ಬಿದ್ದಿದ್ದಾರೆ. ಅದರಲ್ಲಿ ಯಾರು ಸರ್ಕಾರದ ಪರವಾಗಿರ್ತಾರೆ ಅಥವಾ ಯಾರು ಸರ್ಕಾರದ ಪರವಾಗಿರಬಲ್ಲರು ಅನ್ನೋರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ನಮ್ಮ ಪರವಾದಂಥ ಪ್ರಚಾರಕ್ಕೆ ಅವ್ರನ್ನ ನಿಯೋಜಿಸ್ಕೊಳ್ಳಬೇಕು. ಇನ್ನೊಂದೇನು ಹೇಳ್ತಿದ್ದಾರೆ, ಎಸ್ ಗುರುಸ್ವಾಮಿ ಅನ್ನೋರು ಹೇಳ್ತಾರೆ, ಒಂದು ಪೋಕ್ರಾನ್ ಎಫೆಕ್ಟ್ ಥರ ಒಂದು ಮಾಡಬೇಕು. ಸರ್ಕಾರದ ಪರವಾಗಿ ಎಲ್ಲರ ಅಭಿಪ್ರಾಯಗಳು ರೂಪುಗೊಳ್ಳುವಂತೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಕೂಡ ಏಕಮುಖವಾದಂಥ ಪ್ರಚಾರ ಮಾಡಬೇಕು. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಮ್ಮ ಪರವಾಗಿರೋರನ್ನ ಗುರುಸಿ ನಿರಂತರವಾಗಿ ಬೇರೆ ಯಾರಿಗೂ ಸಿಗದೇ ಇರೋಂಥ ಮಾಹಿತಿಯನ್ನು ಅವ್ರಿಗೆ ಸಿಗೋಂಗೆ ಮಾಡಬೇಕು. ಈಗ ನಿಮಗೆ ಗೊತ್ತಾಗ್ಬೋದು, ಅರ್ನಾಬ್ ಗೋಸ್ವಾಮಿ ಅವ್ರಿಗೆ ಬಾಲಾಕೋಟ್ನಲ್ಲಿರುವ ಮಾಡಬಹುದಾದಂಥ ದಾಳಿ 3 ದಿವಸ ಮುಂಚೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಪ್ರಧಾನ ಧಾರೆ ಮಾಧ್ಯಮಗಳಲ್ಲಿ ತಮ್ಮ ಪರವಾಗಿರೋರಿಗೆ ವಿಶೇಷವಾಗಿ ನಾವು ಇನ್ಫಾರ್ಮೇಷನ್ಗಳನ್ನು ಕೊಟ್ಟು ಅವರನ್ನು ನಾವು ಬೆಳೆಸಬೇಕು ಇತ್ಯಾದಿಗಳನ್ನು 2020ರಲ್ಲೇ ಚರ್ಚೆ ಮಾಡಿದ್ದಾರೆ. ಇದು ಒಂದು ಪ್ರಜಾತಾಂತ್ರಿಕ ಸರ್ಕಾರ ನಡ್ಕೊಳ್ಳೋ ರೀತಿಯ ಇದರ ಒಟ್ಟು ಸಾರಾಂಶ ಏನಾಗುತ್ತೆ, ಇನ್ನು ಮುಂದೆ ಬರಲಿರುವ ದಿನಗಳಲ್ಲಿ ಯಾವ ಸಣ್ಣ ಪುಟ್ಟ ಮಾಧ್ಯಮಗಳು ಸರ್ಕಾರದ ನೀತಿಗಳ ವಿರುದ್ಧ ಸಕಾರಾತ್ಮಕವಾದಂಥ ಮತ್ತು ಆಧಾರ ಸಹಿತವಾದಂಥ ವಿಮರ್ಶೆಗಳನ್ನ ಮಾಡ್ತಾರೆ, ಅವ್ರ ಮೇಲೆ ಸ್ಮೃತಿ ಇರಾನಿಯವರ ಭಾಷೆಯಲ್ಲೇ ಹೇಳೋದಾದರೆ ನಿರಂತರವಾಗಿ ಅವರ ಬೆನ್ನ ಹಿಂದೆ ಬೀಳಲಾಗುತ್ತೆ. OTT ಪ್ಲಾಟ್ಫಾರ್ಮ್ಗಳಲ್ಲಿ ತಾಂಡವ್ ಬಗ್ಗೆ ನಡೀತಿರೋದು ನಾವು ನೋಡ್ತಿದ್ವಿ. ದುರದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಕೂಡ ಎಂಥ ತೀರ್ಮಾನ ಕೊಡ್ತು ಅಂದರೆ, ಒಬ್ಬ ಆ್ಯಕ್ಟರು, ಅದು ಸರ್ಕಾರದ ವಿರುದ್ಧನೇ ಇರ್ಬೋದು, ಧರ್ಮದ ವಿರುದ್ಧನೇ ಇರ್ಬೋದು, ಒಬ್ಬ ಆ್ಯಕ್ಟರ್ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ನು ಬೇರೆ ಪರಕಾಯ ಪ್ರವೇಶ ಮಾಡಿರ್ತಾನೆ, ಅವನು ಹೇಳೋವಂಥದ್ದು ಅವನ ಮಾತುಗಳಲ್ಲ. ಆದರೆ ಒಬ್ಬ ಮನುಷ್ಯ ಆ್ಯಕ್ಟ್ ಮಾಡಬೇಕಾದ್ರೂ ಕೂಡ ಯಾವುದಾದ್ರೂ ಧರ್ಮಕ್ಕೆ ನಿಂದನೆ ಮಾಡ್ತಿದ್ರೆ ಅವ್ನು ಮಾಡಬಾರ್ದು ಅಂತೇಳಿ ಇವತ್ತು ಈ ದೇಶದಲ್ಲಿದ್ದ ಸೃಜನಶೀಲ ಸ್ವಾತಂತ್ರ್ಯದ ಮೇಲೂ ಕೂಡ ನ್ಯಾಯಾಂಗದ ನಿಬಂಧನೆಗಳನ್ನು ಹೇಳುವಂಥ ರೀತಿಯಲ್ಲಿ ನಡೀತಾ ಇದೆ. ಹಾಗೂ ಇನ್ನು ಮುಂದೆ ಆ ಏನು ಸ್ವನಿಯಂತ್ರಣಾ ಸಂಸ್ಥೆಗಳಿದೆ, 2ನೇ ಹಂತದ ಸ್ವನಿಯಂತ್ರಣಾ ಸಂಸ್ಥೆನಲ್ಲೇ ಪ್ರತ್ಯಕ್ಷವಾಗಿ ಸರ್ಕಾರದ ಮಧ್ಯಪ್ರವೇಶ ಇರ್ತದೆ. ಹಾಗೂ 3ನೇ ಹಂತದ ಹಾಗೂ ಉನ್ನತ ಹಂತದ ಅದನ್ನು ಮೀರಂಗೆ ಇಲ್ಲ, ಅದಂತೂ ಸಂಪೂರ್ಣ ಸರ್ಕಾರಿಮಯವಾಗಿರ್ತದೆ. ಇದು ನಮ್ಮ ದೇಶದ ಮಾಧ್ಯಮ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ತು ಹಾಕುವ ಬೃಹತ್ ಪ್ರಯತ್ನವಾಗಿದೆ.
ಇದು ಇನ್ನಷ್ಟು ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಂಗಾಗುತ್ತೆ. ಭಾರತ ಇನ್ನೊಂದಷ್ಟು ವೇಗವಾಗಿ ಸರ್ವಾಧಿಕಾರಿಯಾಗುತ್ತೆ. ಇದನ್ನು ತಡೆಗಟ್ಟಬೇಕು. ಕಡ್ಡಾಯವಾಗಿ ಎಲ್ಲ ಮಾಧ್ಯಮಗಳು ಒಕ್ಕೊರಲಿಂದ ಈ ನಿಯಮಗಳನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಅಂತ ಹೇಳಬೇಕು. ನ್ಯಾಯಾಂಗ ಕೂಡ ಸ್ವತಂತ್ರ ನ್ಯಾಯಾಂಗವೇ ಆಗಿದ್ದರೆ ಮಧ್ಯಪ್ರವೇಶ ಮಾಡಿ ಇದನ್ನು ರದ್ದುಗೊಳಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಮಸ್ಕಾರ.